ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಇದು ಆ್ಯಕ್ಚುಲಿ ಇವತ್ತಿನ ಇನ್ಫಾರ್ಮೇಷನ್ ಇದೆಯಲ್ಲ ತುಂಬ ಒಳ್ಳೆ ಇನ್ಫಾರ್ಮೇಷನ್, ಜೊತೆಲಿ ತುಂಬ ಜನರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಓಕೆ, 4 ಜನರಿಗೆ ರೀಚ್ ಆದರೆ ಅವ್ರಿಗೂ ಕೂಡ ಒಂದು ನಾಲೆಜ್ ಬರುತ್ತೆ. ಆ್ಯಂಡ್ ಇದು ಹೆಚ್ಚಿನ ವಿಚಾರ ಜನ ಹೇಳೋದಿಲ್ಲ. ಓಕೆ, ಸೊ ಇದ್ರಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ಸೊ ಇದರಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಜನರಿಗೆ ಐಡಿಯಾನೇ ಇರಲ್ಲ ಯಾವ ಸೈಜಲ್ಲಿ ಏನು ತೊಗೊಂಬರ್ಬೇಕು. ನೋಡಿ, ಇದೆಲ್ಲ ಏನಾಗುತ್ತೆ ಅಂತಂದರೆ ಸ್ಟ್ರಕ್ಚರಲ್ ಬರುತ್ತೆ, ಸ್ಟ್ರಕ್ಚರಲ್ ಅಕ್ಯುರೇಟ್ ಆಗಿ ಬಂದ್ಬಿಡುತ್ತೆ. ಬಟ್ ಹೆಚ್ಚಿನ ಜನ ಊರ ಕಡೆ ಇರ್ಬೋದು, ಹಳ್ಳಿ ಕಡೆ ಇರ್ಬೋದು, ಅಪಾರ್ಟ್ ಫ್ರಮ್ ಬೆಂಗಳೂರು ಸ್ಟ್ರಕ್ಚರ್ ಎಲ್ಲ ಮಾಡ್ಸಕ್ಕೆ ಹೋಗಲ್ಲ. ಒಂದು ಇದ್ರ ವಿಷನ್ ಮೇಲೆ ಹೋಗ್ತಾ ಇರ್ತಾರೆ, ಒಂದು ಅಂದಾಜಲ್ಲಿ ತಮ್ರಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಮೇಸ್ತ್ರಿ ಮಾಡಿದ್ದೇ ಒಂದು ಸೈಜ್ ಅಂತ ಬಂದ್ಬಿಡುತ್ತೆ. ಸೊ ನಾವೇನು ಮಾಡೋಣ ಅಂತಂದರೆ ಓನರ್ಗಳಿಗೆ ಎಜುಕೇಟ್ ಮಾಡ್ಬಿಡೋಣ. ಸೊ ಅವ್ರಿಗೂ ಗೊತ್ತಿರಲಿ ಈ ಥರ ಇದ್ರೆ ಈ ಥರ ಇಲ್ಲ, ಮಾಡಿದ್ದು ಸರಿನಾ ತಪ್ಪ, ನಾಳೆ ದಿನ ತೊಂದರೆ ಆಗಬಾರ್ದು. ಸೊ ಇದನ್ನು 3 ಪಾರ್ಟಲ್ಲಿ ಡಿವೈಡ್ ಮಾಡೋಣ ಸರ್. ಒಂದು ಬೇಸ್, ನೆಲ, ನೆಲದಿಂದ ಕೆಳಗಡೆ. ಒಂದು ಲಿವಿಂಗ್ ಮಧ್ಯದಲ್ಲಿ, ಇನ್ನೊಂದು ರೂಫ್ ಮೇಲ್ಗಡೆ. 3 ಪಾರ್ಟಲ್ಲಿ ಡಿವೈಡ್ ಮಾಡ್ಬಿಡೋಣ. ಸೊ ಫಸ್ಟ್ ನೀವು ನನಗೆ ಹೇಳಿ, ಟೆಕ್ನಿಕಲಿ ನೆಲ, ನೆಲದಿಂದ ಕೆಳಗಡೆ, ಗ್ರೌಂಡ್ ಲೆವೆಲಿಂದ ಕೆಳಗಡೆ ಏನೇನು ಬರುತ್ತೆ, ಫೌಂಡೇಶನ್ನಿಂದ ಸ್ಟಾರ್ಟ್ ಮಾಡಿ ಏನೇನು ಸೈಜ್ ಇರಬೇಕು ಒಂದು ತಮ್ರಲ್ಲಿ ಹೇಳಿ. ಯಾಕಂತಂದರೆ ನೋಡಿ, ಇವಾಗ SBC ಮೇಲೆ ಡಿಪೆಂಡ್ ಆಗುತ್ತೆ ಫೌಂಡೇಶನ್ ಅನ್ನೋದು. ಅದು 5 ಅಡಿನೂ ಹೋಗ್ಬೋದು, 10 ಅಡಿನೂ ಹೋಗ್ಬೋದು. ಬಟ್ ಜನರಲ್ ಆಗಿ ತಗೊಳ್ಳೋಣ, ಎಲ್ಲ ಗಟ್ಟಿ ಇದೆ. ಆವಾಗ 30-40,000 ಸ್ಕ್ವೇರ್ ಫೀಟ್ ಒಂದು ಡೂಪ್ಲೆಕ್ಸ್ ಮನೆ ಕಟ್ತಾ ಇದ್ದಾರೆ. ಏನೇನು ಮಾಡಬೇಕು ನೀವು ಹೇಳಿ ಸರ್. ಇವಾಗ ಸೈಜ್ ಸರ್, ಇವಾಗ ಫಸ್ಟು ಬೇಸಿಕ್ ಹೋಗೋದಾದ್ರೆ ಫೌಂಡೇಶನ್ ಫೂಟಿಂಗ್ ಸೈಜ್ ಅಂತಲೇ ಹೇಳ್ಬೋದು ಸರ್. ಫುಟಿಂಗಿಂದ ಸ್ಟಾರ್ಟ್ ಮಾಡಿ. ಫೂಟಿಂಗ್ ಸೈಜ್ ಯೂಶಲಿ ನಾವೇನು ಯೂಸ್ ಮಾಡ್ತೀವಿ ಅಂದ್ರೆ 5x5 ಯೂಸ್ ಮಾಡ್ತೀವಿ ಸರ್. 5 ಅಂದರೆ 5 ಅಡಿಗೆ ಆಗಲ, 5 ಅಡಿ ಉದ್ದ ಸ್ಕ್ವೇರ್ ಆಗಿ ತೊಗೊಂತೀರಾ. ಸೊ ಸ್ಕ್ವೇರ್ ಆಗಿ ತಗೊಂತೀವಿ. ಮತ್ತೆ ಡೆಪ್ತ್ ಕೂಡ 5 ಅಡಿ ಅಂತ ಕನ್ಸಿಡರ್ ಮಾಡ್ತೀವಿ. 5x5 ಅಂತ ತಗೊಂತೀವಿ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಇದೇನ ನಮಗೆ ಜಾಸ್ತಿ ಫ್ಲೋರ್ಸ್ ಹೋಗ್ತಾ ಇಲ್ಲ. ಸೊ ಬರೀ ನಾವು ಗ್ರೌಂಡು ಫಸ್ಟ್ ಅಷ್ಟಕ್ಕೆ ಮಾತ್ರ ಹೋಗ್ತಾ ಇದೀವಿ ಅಂತಂದರೆ, ಸೊ 5x5 ಇರೋದೇನಾಗುತ್ತೆ ಅಂದರೆ 4x4 ಆಗುತ್ತೆ, 4.5x4.5 ಆಗುತ್ತೆ. ಸೊ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ಸ್ ಮೇಲೆ ವೇರಿಯೇಷನ್ ಆಗುತ್ತೆ. ಬಟ್ ಡೆಪ್ತ್ 5 ಫೀಟ್ ಇದ್ದೇ ಇರುತ್ತೆ. ಡೆಪ್ತ್ 5 ಫೀಟ್ ಇರಲೇಬೇಕು, ಡೆಪ್ತ್ ಕಮ್ಮಿ ಮಾಡಬಾರ್ದು. ಕಮ್ಮಿ ಮಾಡೋಕೆ ಓಕೆ, ಕೆಲವೊಬ್ರು ಡೆಪ್ತ್ ಕಮ್ಮಿ ಮಾಡ್ತಾರೆ, 4 ಮಾಡ್ತಾರೆ, ಆಗಲ್ಲ 3 ಮಾಡಿಬಿಡ್ತಾರೆ. ಅದು ರಾಂಗಾ ರೈಟಾ? ಅದಂದ್ರೆ ಸರ್, ಅದು ಅಲ್ಟಿಮೇಟ್ಲಿ ನಮಗೆ ಏನೋ ಅದು ಸಜೆಸ್ಟಬಲ್ ಅಲ್ಲ ಅಂತಂದ್ರೆ ಬೇಡ ಅಂತ ಹೇಳ್ತೀರಾ. ಯಾಕಂತಂದ್ರೆ ನಮಗೆ 3x3 ನಲ್ಲಿ ಹಾಕಿ ನಾವು ಕಾಲಮ್ ಹಾಕಂತಂದ್ರೆ ಅಂತ ಸ್ಟ್ರೆಂತ್ ಹೆಚ್ಚು ಆಗಲ್ಲ. ಓಕೆ, ನಾವು ಮಿನಿಮಮ್ 5x5 ಕೊಟ್ಕೊಂಡ್ವಿ ಅಂತಂದ್ರೆ ಅದು ನಮಗೆ ಒಂದು ಗ್ರಿಪ್ ಹಾಕೊಂತ 5x5. ಹೌದು ಸರ್. ಅಥವಾ 5 ಒಳಗಡೆ ಡೀಪ್ ಇರಲಿ, ಬೇಕಾದ್ರೆ 4x4 ಇದ್ರೆ ನಡೀತೆ, 4.5x4.5 ಇದ್ರೂ ನಡೀತೆ. ಇದಿಷ್ಟು ನಮಗೆ ಫೂಟಿಂಗ್ ಸೈಜಸ್ ಅಂತ. ಸರಿ. ಓಕೆ, ಇದು ಫೂಟಿಂಗ್ ಅಲ್ಲೇನೆ. ಮತ್ತೆ ನಾವು ನೆಕ್ಸ್ಟ್ ಹೇಳೋದಾದ್ರೆ PCC ಕಾಂಕ್ರೀಟ್ ಅಂತ ಹೇಳ್ತೀವಿ. ಸೊ PCC ಕಾಂಕ್ರೀಟ್ ನಮಗೆ ಮತ್ತೆ ಅಗೇನ್ ಅದು 3-4 ಇಂಚ್ ಇದ್ದೇ ಇರುತ್ತೆ. 4 ಇಂಚ್ ಹೈಟ್ ಇಷ್ಟಪ್ಪ ಬರಲೇಬೇಕು. ಬರಲೇಬೇಕು. ಸೊ ಆಮೇಲೆ ಇದ್ರ ಮೇಲೆ ನಾವೇನು ತುಂಬಾ ತಲೆ ಕೆಡ್ಸ್ಕೊಳ್ಳೋದೇನು ಬೇಕಾಗಿಲ್ಲ. ಸೊ ಒಬ್ಬೊಬ್ರು 6 ಇಂಚ್ ಹಾಕ್ಬೇಕು ಅಂತ ಬೇಕಾಗಿಲ್ಲ ಅಂತೀರಾ. 6 ಇಂಚ್ ದಪ್ಪ ಎಲ್ಲ ಏನು ಬೇಕಾಗಿಲ್ಲ. ನಮ್ಗೆ 3 to 4 ಇಂಚ್ ಇದ್ರೆ ಸಾಕು. ನಮಗೆ ಅದು ಸುಮ್ಮನೆ ಲೇಯರ್ ತರ ನಾವು ಯೂಸ್ ಮಾಡೋದು. ನಮಗೆ ಅದು ಆಕ್ಚುಲ್ ಆಗಿ ನಾವು ಎಷ್ಟೊಂದು ಜನಗಳು ಅನ್ಕೊಂಡಿರ್ತಾರೆ, ಸೊ ನಾವೆಲ್ಲ ಜಾಸ್ತಿ ಹೆವಿ ಆಗ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಬಟ್ ಅದು ದಬ್ಜಲ್ಲಿ ಕಾಂಕ್ರೀಟ್ ಹಾಕಿದಾಗ ಅಲ್ಲಿ ಬರೋದೇ ಒಂದೇ ಜಲ್ಲಿ. ಒಂದು ಜಲ್ಲಿ ಅದ್ರ ಮೇಲ್ಗಡೆ ಸಿಮೆಂಟ್ 4 ಇಂಚ್ ಕರೆಕ್ಟ್ ಆಗಿ ಕುತ್ಕೊಂಡ್ಬಿಡುತ್ತೆ. 4 ಇಂಚು ಬರಲ್ಲ, ಬರೋದೇ ಇಲ್ಲ. ಅದು 3 ಇಂಚ್ ಬರುತ್ತೆ ಅಷ್ಟೇ. ಅದಷ್ಟಿದ್ರೆ ಸಾಕು. ಓಕೆ, ಅದ್ರ ಮೇಲ್ಗಡೆ ಮತ್ತೆ ಫುಟಿಂಗ್ ಕಾಂಕ್ರೀಟ್ ಹಾಕ್ತಿವಿ ಅಂತ ಹೇಳಿದ್ರೆ ಅದು ನಮಗೆ ಮಿನಿಮಮ್ 1.5 ಅಡಿ, ಸೊ ಸಮ್ಟೈಮ್ಸ್ 1.25 ಅಡಿನೂ ಬರುತ್ತೆ. ಸೊ ಐಡಿಯಲ್ ಅಂತಂದ್ರೆ ನಾವು ಒಂದು ತಮ್ಮ ರೂಲಲ್ಲಿ ನೋಡ್ತೀವಿ ಅಂತಂದ್ರೆ 1.5 ಅಡಿ ಬಂತಂದ್ರೆ ಸೊ ಕರೆಕ್ಟ್ ಆಗಿದೆ ಅಂತ. 1.5 ಅಡಿ ಯಾವ್ದು ಹೇಳಿ? ಕಾಂಕ್ರೀಟ್, ಫುಟಿಂಗ್ ಕಾಂಕ್ರೀಟ್. ಓಕೆ, ಇದು ನಮಗೆ ಫುಟಿಂಗ್ ದಲ್ಲಿ ಇಷ್ಟು ಸೈಜಸ್ ನಾವು ನೋಡ್ಕೋಬೇಕು. ಸರಿ. ಅದೇ ನಾವು ನೆಕ್ಸ್ಟ್ ಮೇಲ್ಗಡೆಗೆ ಹೋದ್ವಿ ಅಂತಂದ್ರೆ ಪ್ಲಿಂತ್ ಬೀಮ್ ಬರುತ್ತೆ. ಸೊ ಪ್ಲಿಂತ್ ಬೀಮ್ ನಾವು ಯೂಶಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಪ್ಲಿಂತ್ ಬೀಮು ನಮಗೆ ಡೆಪ್ತ್ ಬಂದ್ಬಿಟ್ಟು 1.5 ಅಡಿ ಇರುತ್ತೆ. ಅಂದ್ರೆ ಹಾರಿಜಾಂಟಲ್ ಸರ್ಫೇಸ್ ಏನಂತೀವಲ್ಲ, ಅಡ್ಡ ಹೋಗೋದು 1.5 ಅಡಿ ಕಾಮನ್ ಆಗಿದ್ದೇ ಇರುತ್ತೆ. ಅದಾದ್ಮೇಲೆ ಸೊ ನಮಗೆ ಥಿಕ್ನೆಸ್ ಬಂದ್ಬಿಟ್ಟು ನಮಗೆ ಕಾಲಮ್ ಸೈಜ್ ಮೇಲೆ ವೇರಿಯೇಷನ್ ಆಗುತ್ತೆ. ಬಟ್ ಯೂಶಲಿ ಏನಂತಂದ್ರೆ ಸಜೆಸ್ಟಬಲ್ ಮತ್ತೆ ನಾವು ಯೂಸ್ ಮಾಡೋದೇ ಅಂದ್ರೆ 6 ಇಂಚ್ ಥಿಕ್ನೆಸ್ ಇರುತ್ತೆ. ಮಿನಿಮಮ್ ಕಾಲಮ್ 6 ಇಂಚಸ್ ಬರುತ್ತೆ. 6 ಇಂಚಸ್ ಬಂದಿರುತ್ತೆ. 6 ಇಂಚಸ್ ಥಿಕ್ನೆಸ್ ಇರುತ್ತೆ, 1.5 ಅಡಿ ಹೈಟ್ ಇರುತ್ತೆ. ಸೊ ಇದು ನಮಗೆ ಎಲ್ಲಾ ಕಡೆನೂ ಪ್ಲಿಂತ್ ಬೀಮ್ ಅಂತ ಹೇಳಿ ಇದೇ ಸೈಜ್ ನಾವು ಪ್ಲಾನ್ ಮಾಡ್ತೀವಿ. ಬಟ್ ಬ್ರಿಕ್ ಹಾಕಿದಾಗ ಅದು 9 ಇಂಚಸ್ಗೆ ದಪ್ಪ ಆಗ್ಬಿಡುತ್ತೆ. ಬ್ರಿಕ್ ಹಾಕಿದಾಗ 9 ಇಂಚ್ ಬೇಕಾಗುತ್ತೆ. ಸೊ ಬ್ರಿಕ್ ವಾಲ್ ಬಂತು ಅಂತ ಹೇಳಿದ್ರೆ, ಸೊ ಆಮೇಲೆ ಇವಾಗ ಸ್ಟ್ರಕ್ಚರ್ ಅಲ್ಲೂ ಕೂಡ ನಮ್ಗೆ ಏನಾದ್ರು ನಮಗೆ G+3 ಗಂಟೆ ಮೇಲೆ ಹೋದ್ವಿ ಅಂತ ಹೇಳಿದ್ರೆ, ದೊಡ್ಡದು ಹೋಗ್ತಾ ಇದೀವಿ ಅಂತಂದ್ರೆ ಅವಾಗ 9 ಇಂಚ್ ಕಾಲಮ್ ಬರುತ್ತೆ. ಸೊ ಅವಾಗ ಪ್ಲಿಂತ್ ಕೂಡ ನಾವು 9 ಇಂಚ್
ಇಂಚ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳೇಬೇಕಾಗುತ್ತೆ. ಸ್ವಲ್ಪ ಗ್ರಿಪ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದು ಬಿಟ್ರೆ 6 ಇಂಚ್ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋಣ. ಜನರಲ್ ಆಗಿ ಮಾಡೋದು. ಓಕೆ ಓಕೆ. 6 ಇಂಚ್ ಥಿಕ್ನೆಸ್ ಇರಬೇಕು, ಹೈಟ್ 1.5 ಅಡಿ ಇರಬೇಕು. ಸರಿ. ಅಲ್ಲಿ ಏನೋ ಪಾರ್ಕಿಂಗ್ ಅಲ್ಲಿ 1 ಅಡಿ ಬರುತ್ತೆ ಸಮಟೈಮ್ಸ್, ಯಾಕಂದ್ರೆ ಒಂದು ಸ್ಟೆಪ್ ಕ್ರಿಯೇಟ್ ಮಾಡೋದಕ್ಕಂತ. ಬಟ್ ಅದೇನೇನು ತೊಂದರೆ ಏನಾಗಲ್ಲ. ಬಟ್ ಅದೇನಂದ್ರೆ ಆ 1 ಅಡಿ ಮಾಡ್ಬೇಕಾದ್ರೆ ನಾವೇನಂದ್ರೆ ಜಾಯಿಂಟಿಂಗ್ ನೋಡ್ಕೋಬೇಕು. ಸೊ ಅದು ಇಂಟರ್ಲಾಕ್ ಹೆಂಗ್ ಆಗ್ತಾ ಇದೆ, ಸೊ ಕಾಲಮ್ ಟು ಕಾಲಮೇ ರೆಡ್ಯೂಸ್ ಮಾಡ್ಬೇಕು ಅದನ್ನ. ಸೊ ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡ್ವಿ ಅಂತಂದ್ರೆ ಸೊ ಅದು ನಾವು 1 ಅಡಿ 6 ಇಂಚ್ ಡೌನ್ ಮಾಡೋದನ್ನ ನಾವು ಮಾಡ್ಕೋಬಹುದು. ಓಕೆ ಓಕೆ. ಆಮೇಲೆ ಇದಕ್ಕೆ ಪ್ಲಿಂತ್ಗಿನ್ನ ಕೆಳಗಡೆ ಇನ್ನೊಂದೇನಂದ್ರೆ ನಮಗೆ ಪಾಯ ಬರುತ್ತೆ. ಪಾಯ ನಮ್ಗೆ SSM ವರ್ಕ್, ಸೈಡ್ ಸ್ಟೋನ್ ಮೇಸನ್ರಿ. ಸೊ ಸೈಡ್ ಸ್ಟೋನ್ ಮೇಸನ್ರಿ ಮಾಡ್ಬೇಕಾದ್ರೂ ಅಷ್ಟೇ ಅದನ್ನು ಕೂಡ ನಮ್ಗೆ ಏನಂತಂದ್ರೆ ನಾವು ಯೂಶಲಿ ಏನ್ ಮಾಡ್ತೀವಿ, ಬರೀ ಔಟರ್ ಪೆರಿಫೆರಲ್ ಮಾತ್ರ ಯೂಸ್ ಮಾಡ್ತೀವಿ. ಯಾಕಂದ್ರೆ ಅದ್ರ ಮೇಲೆ ಏನು ಲೋಡ್ ಹೋಗಲ್ಲ ಅದ್ರ ಮೇಲೆ. ಹೌದು. ಸೊ ನಾವು ಯೂಸ್ ಮಾಡೋದು ಏನಂತಂದ್ರೆ ಯೂಶಲಿ ಒಂದು 2 ಅಡಿ ಅಗಲಕ್ಕೆ, ಸೊ 2 ಅಡಿ ಡೆಪ್ತ್ ನ ಯೂಸ್ ಮಾಡ್ತೀವಿ. 2x2 ಅಂತ SSM 2x2 ಯೂಸ್ ಮಾಡ್ತೀವಿ. ಓಕೆ ಓಕೆ. ಸೈಟ್ ಏನ ಸ್ಲೋಪ್ ಇತ್ತು, ಸ್ವಲ್ಪ ಇಂಕ್ಲೈಂಡ್ ಇತ್ತು, ಇಲ್ಲ ಅಂತಂದ್ರೆ ಹೈಟ್ ಮಾಡ್ಕೋಬೇಕಾಯ್ತು, ಆ ತರದ ಏನ್ ಚಾನ್ಸಸ್ ಇತ್ತಂದ್ರೆ ಈ ಡೆಪ್ತ್ ಇನ್ಕ್ರೀಸ್ ಆಗುತ್ತೆ. ಸೊ 2 ಇರೋದು 3 ಆಗ್ಬೋದು, 4 ಆಗ್ಬೋದು. ಬಟ್ ಅಗಲ ಬಂದು 2 ಫೀಟ್ ಅಷ್ಟೇ ಇರುತ್ತೆ, ಸಫಿಷಿಯಂಟ್ ಆಗಿರುತ್ತೆ. ಅದು ವಾಟರ್ ಲೆವೆಲ್ ತಗೊಂಡ್ ಬಂದ್ಕೊಬೇಕಲ್ಲ. ಹೌದು, ಅದನ್ನ ಮಾತ್ರ ನಾವು 2 ಫೀಟ್ ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ಮತ್ತೆ ಇವಾಗ ಕೆಳಗಡೆ ಫಸ್ಟ್ ಎಲ್ಲ ಹೆಂಗಿರೋದಂದ್ರೆ ಸ್ಟೆಪ್ ಕಟ್ಕೊಂಡ್ ಬರ್ತಾ ಇದೀವಿ. ಸೊ ಪಾಯ ಕಟ್ಕೊಂಡ್ ಬರ್ತೀವಿ ಅಂತಂದ್ರೆ ಫಸ್ಟ್ ಒಂದು 4 ಅಡಿ ಇರೋದು, ಒಂದ್ 3 ಕೋರ್ಸ್ ಹಾಕಿದಾದ್ಮೇಲೆ ಮತ್ತೆ 3 ಅಡಿ, ಒಂದು 3-4 ಕೋರ್ಸ್ ಹಾಕಿದ ಮತ್ತೆ 2 ಅಡಿಗೆ ಬರೋದು. ಯಾಕಂದ್ರೆ ಗ್ರಿಪ್ ಇರ್ಲಿ ಅಂತ ಮಾಡ್ತಾ ಇದ್ವಿ. ಸೊ ಅವಾಗ ಅದು ಪರ್ಫೆಕ್ಟ್ ಮೆಥಡ್ ಇತ್ತು. ಬಟ್ ಇವಾಗ ನಾವು ಅದಕ್ಕಂತ ಹೇಳ್ಬಿಟ್ಟು ಯೂಶಲಿ ನಾವು ಪಾಯಕ್ಕೆ ಅಂತ ಹೇಳ್ಬಿಟ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಕಾಲಮ್ ಇರುತ್ತಲ್ವಾ ಸರ್ ಅಲ್ಲಿ? ಎಲ್ಲ ಲೋಡ್ ಹೋಗೋದು ಕಾಲಮ್ ಮೇಲೆ ಹೋಗುತ್ತೆ. ಸೊ ಎಲ್ಲ ಲೋಡ್ ಹೋಗೋದು ಪ್ಲಿಂತ್ ಮೇಲೆ ಹೋಗುತ್ತೆ. ಸೊ ನಾವು ಇದಕ್ಕೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಸೈಜ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾಡೋ ಅಂತ ಬೇಕಾಗೇ ಇಲ್ಲ. ಇದಿಷ್ಟು ನಮಗೆ ಇವಾಗ ಬಾಟಮಲ್ ಸೈಜಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇದೇ ನಮ್ಗೆ ಇನ್ನ ಸಂಪು ಸೈಜಸ್ ಅಂತ ಹೋದ್ವಿ ಅಂತಂದ್ರೆ, ಸೊ ಸಂಪು ನಮ್ಗೆ ಯೂಶಲಿ ಏನಂತಂದ್ರೆ ನಮಗೆ ಇವಾಗ ಏನೋ ಲೀಟರ್ಸ್, ಸೊ ಎಷ್ಟು ಲೀಟರ್ ನಮ್ಗೆ ನೀರು ಬೇಕಾಗುತ್ತೆ, ಎಷ್ಟು ಲೀಟರ್ ನಮ್ಗೆ ಸ್ಟೋರಿಂಗ್ ಕೆಪಾಸಿಟಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ನಮಗೆ 1 ಸ್ಕ್ವೇರ್ ಫೀಟ್ಗೆ ನಮಗೆ 28 ಲೀಟರ್ ನೀರು ಹಿಡಿಯುತ್ತೆ. 1 ಸ್ಕ್ವೇರ್ ಫೀಟ್ಗೆ 28 ಲೀಟರ್. ಇದು ಕ್ಯಾಲ್ಕುಲೇಷನ್. ಸೊ ಅದ್ರ ಬೇಸ್ ಮೇಲ್ಗಡೆ ನಾವು 10,000 ಲೀಟರ್ ತಗೊಂತೀವಿ ಅಂತಂದ್ರೆ ಅದಕ್ಕೆ ನಮಗೆ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಅಪ್ರಾಕ್ಸಿಮೇಟ್ಲಿ ನಮಗೊಂದು 8 ಅಡಿಗೆ 7 ಅಡಿ ಅಗಲ ಬರ್ಬೋದು, ಮತ್ತೆ ಡೆಪ್ತ್ ಬಂದ್ಬಿಟ್ಟು 7 ಅಡಿ ಬರ್ಬೋದು. ಯೂಶಲಿ ನಾವೆಲ್ಲ ಮಾಡೋದೇನಂತಂದ್ರೆ ಡೆಪ್ತ್ ಜಾಸ್ತಿ ಹೋಗಲ್ಲ ನಾವು, ಯಾಕಂದ್ರೆ ಸೇಫ್ಟಿ ವೈಸ್. ಹೌದು. ಆಮೇಲೆ ನಮ್ಗೆ ಹೆಡ್ಏಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಸೊ ಸೇಫ್ಟಿ ಕನ್ಸರ್ನ್ಸ್ ಇಟ್ಕೊಂಡು ನಾವು 7 ಅಡಿ ಹೈಯೆಸ್ಟ್ ಅಂತ 7 ಅಡಿಗೆ ಎಂಡ್ ಮಾಡ್ಬಿಡ್ತೀರಾ. ಅಗಲ ಉದ್ದನ ಸ್ವಲ್ಪ ಜಾಸ್ತಿ ತಗೊಂತೀವಿ, ಏನೋ ಸ್ಟೋರೇಜ್ ಜಾಸ್ತಿ ಬೇಕಾಯ್ತು ಅಂತ ಹೇಳಿ. ಇದು ನಮಗೆ ಬೇಸ್ಡ್ ಆನ್ ಸ್ಟೋರೇಜ್ ಮೇಲ್ಗಡೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಬಟ್ ನಾವು 1 ಸ್ಕ್ವೇರ್ ಫೀಟ್ 1 ಅಡಿಗೆ 1 ಅಡಿ ಜಾಗದಲ್ಲಿ ಸೊ ಒಂದು ಸೇಫ್ಟಿ ಜಾಗ ಅಂತ ಆದ್ರೆ ಅದ್ರೊಳಗೆ ನಾವು 28 ಲೀಟರ್ಸ್ ನಾವು ನೀರು ಇಡಿಸ್ಬೋದು. ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇದು ನಮ್ಗೆ ಆಮೇಲೆ ಸಂಪ್ನು ಕೂಡ ಏನೋ ಎಕ್ಸಾಕ್ಟ್ಲಿ ಫೂಟಿಂಗ್ ಅಡ್ಡ ಬರ್ದಾರಂಗೆ ನೋಡ್ಕೊಂಡು, ಸೊ ಫೂಟಿಂಗ್ ಏನು ಡ್ಯಾಮೇಜ್ ಆಗದಾರಂಗೆ ನೋಡ್ಕೊಂಡು ಅದ್ರ ಮೇಲ್ಗಡೆ ನಾವು ಸಂಪ್ನ ಡಿಸೈಡ್ ಮಾಡಿ ಪೊಸಿಷನಿಂಗ್ ಕರೆಕ್ಟ್ ಆಗಿರ್ಬೇಕು. ಹೌದು ಅಲ್ವಾ? ಕರೆಕ್ಟ್. ಓಕೆ. ಇದಿಷ್ಟು ನಮಗೆ ಸಬ್ಸ್ಟ್ರಕ್ಚರಲ್ ಬರೋಂಥ ಸೈಜ್ಗಳು. ಅಂದ್ರೆ ಬೇಸಿಕ್ ಆಗಿ ನಾವು ತಮ್ಮ ರೂಲ್ ಇಷ್ಟು ಏನು ಡಿವಿಯೇಷನ್ ಆಗದಿರಂಗೆ ನೋಡ್ಕೊಳಕ್ಕೆ ಅಂತೇಳಿ ಅಂದ್ರೆ ಇದೆಲ್ಲ ಫಾಲೋ ಮಾಡ್ತಾನೆ ಇರ್ತಾರೆ. ನಮ್ಗೊಂಚೂರು ಗೊತ್ತಿದ್ದಿದ್ರದ್ದು ಅಂತಂದ್ರೆ ಇದು ನಾಲೆಜ್ ಇರ್ಲಿ. ಹೌದು ಸರ್, ಕರೆಕ್ಟ್. ಸೊ ಇದು ಕೆಳಗಡೆ ಮ್ಯಾಟ್ರು. ಇವಾಗ ಮತ್ತೆ ಲೀವಿಂಗಿಗೆ ಬಂದ್ಬಿಡೋಣ. ಕಾಲಮ್ ಇಂದ ಸ್ಟಾರ್ಟ್ ಮಾಡ್ಬಿಡಿ. ಇವಾಗ ಸರ್ ಇಲ್ಲಿ ಕಾಲಮ್ ಬಂದ್ರೆ ಕಾಲಮ್ ಸೈಜಸ್ ಬಂದ್ಬಿಟ್ಟು ನಮಗೆ ಯೂಶಲಿ 6 ಇಂಚಿಗೆ 1.5 ಅಡಿ ಇರುತ್ತೆ. 6 ಇಂಚಿಗೆ 1.5 ಇಂಚ್ ಥಿಕ್ನೆಸ್ ಇರುತ್ತೆ. ಸೊ 1.5 ಅಡಿ ಅಗಲ ಇರುತ್ತೆ. 18 ಇಂಚಸ್ ಇರುತ್ತೆ. ಸೊ ಹೈಟ್ ಬಂದ್ಬಿಟ್ಟು ಮಾಮೂಲಿ 7 ಅಡಿ ಕ್ಯಾಶ್ ಮಾಡ್ತಾ ಇರ್ತೀವಿ. 7 ಫೀಟ್ ಕ್ಯಾಶ್ ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ಲಿಂಟಲ್ ಬಂದ್ಬಿಡುತ್ತೆ, ಅದಾದ್ಮೇಲೆ ಮೋಲ್ಡ್ಗೆ ಹೋಗುತ್ತೆ. ಸೊ ಇದು ಕಾಮನ್ ಆಗಿ ಎಲ್ಲಾ ಕಡೆನೂ ಇದೇ ತರನೇ ಇರುತ್ತೆ. ಸರಿ. ಸೊ ಬೈ ಚಾನ್ಸ್ ಏನಾರು ನಮಗೆ ಇವಾಗ ಬ್ರಿಕ್ ವಾಲ್ಗೆ ಹೋದ್ವಿ. ಸೊ ಬ್ರಿಕ್ ವಾಲ್ಗೆ ಹೋದ್ವಿ ಅಂತಂದ್ರೆ ಈಗ 6 ಇಂಚ್ ಥಿಕ್ನೆಸ್ ಇರೋದು ಅದೇನಾಗುತ್ತೆ ಅಂದ್ರೆ 8 ಇಂಚು 9 ಇಂಚ್ ಥಿಕ್ನೆಸ್ ಬರುತ್ತೆ. 9 ಇಂಚ್ ಥಿಕ್ನೆಸ್ ಕಾಲಮ್ ಬಂದ್ಬಿಡುತ್ತೆ. 1.5 ಅಡಿ ಸೇಮ್ ಆಗಿದ್ದು. ಆಮೇಲೆ ಸಮ್ಟೈಮ್ಸ್ 8 ಇಂಚ್ಗೆ 2 ಅಡಿನೂ ಬರೋದಿರುತ್ತೆ. 2 ಅಡಿನೂ ಕಾಲಮ್ಸ್ ಬರುತ್ತೆ. ಸೊ 6 ಇಂಚ್ಗೆ 2 ಅಡಿ ಕಾಲಮ್ಸ್ ಬರುತ್ತೆ. ಆಮೇಲೆ 9 ಇಂಚ್ 1 ಅಡಿ ಕಾಲಮ್ಸ್ ಬರುತ್ತೆ. ಆ ತರ ಚೇಂಜಸ್ ಇದೆ. 2 ಅಡಿ ಯಾವಾಗ ಬರುತ್ತೆ? ಯಾಕೆ ಬರುತ್ತೆ ಆ ತರ? ಅಗಲ ಯಾಕೆ? ಏನೋ ಸ್ಪ್ಯಾನ್ ಜಾಸ್ತಿ ಇತ್ತು, ನಮ್ಗೆ ಜಾಸ್ತಿ ಲೆಂತ್ ಇತ್ತು. ಇದು ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಲಾಂಗ್ ಸ್ಪ್ಯಾನ್ ಇತ್ತು ಅಂತ ಹೇಳಿದ್ರೆ, ದೂರ ಇತ್ತು ಅಂತಂದ್ರೆ, ಏನ್ ಹೆವಿ ಲೋಡ್ ಬರ್ತಾ ಇದೆ ಅಂತಂದ್ರೆ ಅವಾಗ 2 ಅಡಿ ಕಂಪಲ್ಸರಿ ಬರುತ್ತೆ. ಸೊ ಹಂಗಾಗಿ ಎಷ್ಟೊಂದ್ ಜನ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂದ್ರೆ ಕಾಲಮ್ ಸೈಜಸ್ ಅಲ್ಲೂ ಅಷ್ಟೇನೆ ಎಲ್ಲ ಒಂದೇ ಸೈಜ್ ಹಾಕ್ಬಿಡ್ತಾರೆ. ಈಗ 6 ಇಂಚ್ 1.5 ಅಡಿ ಅಂತ ಒಂದು ತಮ್ಮ ರೂಲ್ ಇರುತ್ತಾ, ಎಲ್ಲದೂ ಹಂಗೇನೆ ಎಲ್ಲ ಅದೇ ಹಾಕ್ಬಿಡ್ತಾರೆ. ಆಮೇಲೆ ಸ್ಟೀಲ್ ಅಂದಿದ ತಕ್ಷಣ ಒಂದು 4/16 4/12 ಹಾಕ್ಬಿಟ್ಟು 12 ಕಾಲಮು ಒಂದೇ ತರ ಸ್ಟೀಲ್ ಹಾಕ್ಬಿಡ್ತಾರೆ. ಬಟ್ ಅಲ್ಲಿ ನಾವೇನಂತಂದ್ರೆ ನಾವು ಅಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ. ಸ್ಟೀಲ್ಗೂ ಕೂಡ ನಮಗೆ ಒಂದು ಅರ್ಧ ಟನ್ ವೇರಿಯೇಷನ್ಸ್ ಇದೆ ಅಂತಂತಂದ್ರೆ ನಮಗೆ ಆಟೋಮೆಟಿಕ್ಲಿ ಎಷ್ಟೋ ಕಾಸ್ಟ್ ಹೋಗ್ತಾ ಇರುತ್ತೆ. 35-40 ಸಾವಿರ ಹೋಗ್ತಾ ಇರುತ್ತೆ.
ಸೊ ಅದ್ರ ಬದಲು ನಾವು ಒಂದು 10,000 ರೂಪಾಯಿ ಖರ್ಚು ಮಾಡಿ ಸ್ಟ್ರಕ್ಚರಲ್ ಡ್ರಾಯಿಂಗ್ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ನಾವು ಕರೆಕ್ಟಾಗಿ ಆಗ್ತಾ ಇದೀವಾ ಇಲ್ವಾ, ನಮ್ಮ ಕಾಲಮ್ ಸೈಜ್ ಕರೆಕ್ಟಾಗಿ ಇದೆಯಾ ಇಲ್ವಾ, ಸೊ ಫೂಟಿಂಗ್ ಸೈಜ್ ಕರೆಕ್ಟಾಗಿ ಇದೆಯಲ್ಲ ಅಂತ ಹೇಳಿ ನಮ್ಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಸೊ ನಮಗೆ ನಾವು ಈ ಜನಗಳು ಎಷ್ಟೊಂದು ಜನ ಮಿಸ್ಟೇಕ್ ಮಾಡ್ಕೊಳ್ಳೋದೇನಂದ್ರೆ ಸೊ ಫಸ್ಟು ಪ್ಲ್ಯಾನ್ ಮಾಡಿಸ್ಕೊಂಬರ್ರಿ ಅಂತಂತೇಳಿ ಹೇಳ್ತಾರೆ. ಯಾರೋ ಅವರೇ ಕಟ್ಟಬೇಕಾದ್ರೆ ಮೇಸ್ತ್ರಿಗಳು ಅವ್ರು ಯಾರಾದ್ರೂ ಸೊ ಪ್ಲ್ಯಾನ್ ಮಾಡಿಸ್ಕೊಂಬರ್ರಿ ಅಂತಂತೇಳಿ ಹೇಳ್ತಾರೆ. ಸೊ ಪ್ಲ್ಯಾನ್ ಮಾಡಿಸ್ಕೊಂಬರ್ರಿ ಅಂತ ಹೇಳಿದ ತಕ್ಷಣ ಅವ್ರು ಯಾವುದೋ ಒಬ್ರು ಇಂಜಿನಿಯರ್ ಹತ್ರ ಪ್ಲ್ಯಾನ್ ಹಾಕ್ಸ್ಕೊಂಡು ಬರ್ತಾರೆ. ಸೊ ಪ್ಲ್ಯಾನ್ ಹಾಕ್ಸ್ಕೊಂಡ್ಬಿಟ್ಟು ಬಂದಿದ ತಕ್ಷಣ ಈ ಮೇಸ್ತ್ರಿನೂ ಕೇಳಲ್ಲ, ಕಾಲ ಮಾರ್ಕಿಂಗ್ ಎಲ್ಲ ನಾನೇ ಹಾಕೊಂತೀನಿ ಬಿಡು ಅಂತಂತೇಳಿ ಹೇಳ್ಬಿಡ್ತಾರೆ. ಸೊ ಓನರ್ಗೂ ಮತ್ತೆ ಬಿಡು ಇವನಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆಲ್ಲ ಮಾಡ್ಕೊಂತಾರೆ ಬಿಡು, ಮತ್ತೆ ನಾವು ಯಾಕೆ ಅಡಿಷನಲ್ ಕಾಸ್ಟ್ ಕೊಟ್ಟು ಮಾಡಿಸ್ಕೊಳ್ಳೋದು ಅಂತ ಸುಮ್ಮನೆ ಆಗ್ತಾರೆ. ಸೊ ಅಲ್ಲಿ ನಾವು ಮೇಜರ್ ಆಗಿ ಮಾಡ್ಬೇಕಾಗಿರೋದು ಸ್ಟ್ರಕ್ಚರಲ್ ಡ್ರಾಯಿಂಗು, ಬಟ್ ನಾವು ಅದನ್ನೇ ಮಾಡಿಸಲ್ಲ. ಯಾಕಂದ್ರೆ ನಮ್ಗೆ ಅಲ್ಲಿ ಅರೈವ್ ಆಗೋದೇನೆ ಕಾಲಮ್ ಅಲ್ಲಿ ಸೈಜಸ್ ಏನು ಸ್ಟೀಲ್ ಏನು ಎಲ್ಲ ಅರೈವ್ ಆಗೋದೇ ಅವಾಗ. ಕರೆಕ್ಟ್ ಹೇಳಿದ್ರೆ ಅದನ್ನ ನಾವು ಮಾಡೋದೇ ಇಲ್ಲ, ಅದನ್ನ ಹಂಗೆ ಸುಮ್ಮನೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನಾವು ಅದ್ರ ಮೇಲೆ ಅದನ್ನ ಒಂದಷ್ಟು ತಲೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಆವಾಗಲೇ ನಮಗೆ ಕಾಲಮ್ ಸೈಜ್ ಏನು ಅನ್ನೋದು ನಾವು ಹೇಳ್ಬೋದು, ಈ ಸೈಜ್ ಇದೆ ಅಂತ, ಬಟ್ ಆ ಮನೆಗೆ ಎಲ್ಲೆಲ್ಲಿ ಯಾವ್ಯಾವ ಸೈಜ್ ಬರುತ್ತೆ ಅನ್ನೋದು ಸ್ಟ್ರಕ್ಚರ್ ಮೇಲೆ ಗೊತ್ತಾಗುತ್ತೆ. ಇಡೀ ಮನೆಗೆ ಒಂದೇ ತರ ಕಾಲಮ್ ಬರುತ್ತೆ ಅನ್ನೋದು ಬರಲ್ಲ. ಯಾಕಂದ್ರೆ ಒಂದು 70% 80% ಸೇಮ್ ಬರುತ್ತೆ. ಬಟ್ ಏನಂತಂದ್ರೆ ಎಲ್ಲ ಕಾಲಮ್ ಸೇಮ್ ಬರಲ್ಲ, ಒಂದೊಂದು ಪಕ್ಕದಲ್ಲೇ ಬರುತ್ತೆ. ಅಲ್ಲಿ ಹೋಗಿ 16-12 ಹಾಕೋ ಅವಶ್ಯಕತೆ ಬೇಕಾಗಿರಲ್ಲ, ಅಲ್ಲಿ ಒಂದು ಸ್ಟೀಲ್ ಕಮ್ಮಿ ಹೋಗ್ತಾ ಇರುತ್ತೆ. ಸೊ ಎಲ್ಲನೊಂದು ಮಧ್ಯದಲ್ಲಿ ಬರ್ತಾ ಇರುತ್ತೆ ಕಾಲಮ್, ಅಲ್ಲಿ ನಮ್ಗೆ 10 ರಾಡ್ ಬೇಕಾಗುತ್ತೆ, 8 ರಾಡಲ್ಲಿ ಆಗ್ತಾರಲ್ಲ, 10 ರಾಡ್ 12 ರಾಡ್ ತಗೊಂತ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾವು 2 ರಾಡ್ ಮಿಸ್ ಮಾಡ್ಬಿಟ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಹಾಕೋ ಜಾಗಕ್ಕೆ ಪಕ್ಕದಕ್ಕೆ ಹಾಕಿದ್ವಿ, ನಾವೇನು ಸೇವಿಂಗ್ ಮಾಡ್ಕೊಳ್ಳಿಲ್ಲ, ಅಮೌಂಟ್ ಅಷ್ಟೇ ಖರ್ಚಾಯ್ತು, ಅಷ್ಟೇ ಸ್ಟೀಲ್ ಹೋಯ್ತು. ಬಟ್ ಪ್ರಾಪರ್ ಜಾಗದಲ್ಲಿ ನಾವು ಹಾಕ್ಲಿಲ್ಲ ಅಂತಂದ್ರೆ ವೇಸ್ಟ್, ಅದು ಅದರಿಂದ ನಾವು ಎಷ್ಟು ಲಕ್ಷ ಕೊಟ್ಟು ಏನ್ ಮಾಡಿದ್ರು ಅದೇನು ಯೂಸ್ ಏನಿಲ್ಲ. ಹಾಗಾಗಿ ನಾವು ಸ್ಟ್ರಕ್ಚರಲ್ ಡ್ರಾಯಿಂಗ್ ಮೇಲೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಬೀಮ್ಸ್ ಅಷ್ಟೇ ಸರ್, ಬೀಮ್ಸ್ ಅಲ್ಲೂ ನಮಗೆ ಸೇಮ್ ಇದೇ ತರ ಕಾಲಮ್ ಥಿಕ್ನೆಸ್ ಮೇಲೆಗಡೆನೆ ಬೀಮ್ಸ್ ಥಿಕ್ನೆಸ್ ಕೂಡ ಇದು 8 ಇಂಚ್ ಬಂತಂದ್ರೆ ಅದನ್ನ 8 ಇಂಚ್ ಬರುತ್ತೆ, ಇದು 6 ಇಂಚ್ ಇತ್ತಂದ್ರೆ ಅದು 6 ಇಂಚ್ ಬರುತ್ತೆ. ಸೊ ಸಮಟೈಮ್ಸ್ ನಮಗೆ ಏನಾರು ಈಗ 8 ಇಂಚ್ ಕಾಲಮ್ ಇದೆ, ಸೊ 6 ಇಂಚ್ ಬೀಮ್ಗಳನ್ನ ಕೊಡಬಹುದು, ಮಾಡ್ಕೋಬಹುದು, ಹತ್ತರದಲ್ಲೇ ಇದೆ ಸ್ಪ್ಯಾನ್ ಕಮ್ಮಿ ಇದೆ ಅಂತ ಹೇಳಿದ್ರೆ. ಆಮೇಲೆ ಅದ್ರದ್ದು ಡೆಪ್ತ್ ಬಂದ್ಬಿಟ್ಟು ಬೀಮ್ ನೋಡಿ ಬೀಮ್ ಹಿಂಗ್ ರನ್ ಆಗುತ್ತೆ. ಸೊ ಬೀಮು ಕೂಡ ಯೂಶಲಿ ಏನಂತಾರೆ 1.5 ಅಡಿ ಡೆಪ್ತ್ ಇರುತ್ತೆ. ಸೊ ಸ್ಲ್ಯಾಬ್ ಸೇರಿಸ್ಕೊಂಡೇ ಇರುತ್ತೆ ಅದರಲ್ಲಿ. ಸೊ 1.5 ಅಡಿ ಇರುತ್ತೆ. ಸೊ 1.5 ಅಡಿಯಿಂದ 2 ಅಡಿ ಗಂಟೆ ಅಂತ ಡೆಪ್ತ್ ಬರುತ್ತೆ. ಸೊ 2 ಅಡಿ ಗಂಟೆ ಡೆಪ್ತ್ ಬರುತ್ತೆ. ಒಳಗಡೆಯಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ 1 ಅಡಿ ಅಂತ ಕಾಣಿಸುತ್ತೆ. ಸೊ ಔಟ್ ಸೈಡ್ ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ 1.5 ಅಡಿ ಅದು ಇದನ್ನ ಸೇರ್ಕೊಂಡಿರುತ್ತೆ, ಸ್ಲ್ಯಾಬ್ ಸೇರ್ಕೊಂಡಿರುತ್ತೆ. ಸೊ ಕಾಮನ್ ಸೈಜ್ಗಳು ಏನಂದ್ರೆ ಥಿಕ್ನೆಸ್ 6 ಇಂಚ್ 8 ಇಂಚ್ ಕಾಮನ್ ಆಗಿ ಬರುತ್ತೆ. ಆಮೇಲೆ ನಮಗೆ ಡೆಪ್ತ್ ಬಂದ್ಬಿಟ್ಟು 1.5 ಅಡಿ ಮತ್ತೆ 2 ಅಡಿ. ಸೊ ಇದೆರಡು ಕಾಮನ್ ಸೈಜ್ ಆಪ್ಷನ್ ಇದೆ, ಡಿಪೆಂಡ್ಸ್ ಆನ್ ಲೋಡ್. ನೀವು ಅವಾಗಲೇ ಹೇಳಿದ್ರಿ. ಓಕೆ ಸಮಟೈಮ್ಸ್ 1 ಅಡಿ ಬೀಮ್ಗಳನ್ನು ಬರುತ್ತೆ, ಸಮಟೈಮ್ಸ್ ಬರೀ CB ಅಂದ್ರೆ ನಾವು ಕನ್ಸಿಲ್ಡ್ ಬೀಮ್ ಕೊಡ್ತೀವಲ್ಲ, ಸಮಟೈಮ್ಸ್ ಕನ್ಸಿಲ್ಡ್ ಬೀಮ್ಗಳನ್ನು ಬರುತ್ತೆ. ಬಟ್ ಯೂಶಲಿ ಮ್ಯಾಕ್ಸಿಮಮ್ ಬರೋದು 1.5 ಅಡಿ ಬೀಮ್ಸ್ ಮತ್ತೆ 2 ಅಡಿ ಬೀಮ್ಸ್ ಬರುತ್ತೆ. ಕನ್ಸಿಲ್ಡ್ ಬೀಮ್ದು ಕಾನ್ಸೆಪ್ಟ್ ಏನು ಒಂದು ಸ್ವಲ್ಪ ಹಂಗೆ ಲೈಟ್ ಆಗಿ ಅಂದ್ರೆ ಕನ್ಸಿಲ್ಡ್ ಬೀಮ್ ಏನಂದ್ರೆ ಸರ್, ಅದು ನಮ್ಗೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಈಗ ಸೊ ಅದ್ರ ಮೇಲ್ಗಡೆ ನಾವು ಮತ್ತೆ ಎಕ್ಸ್ಟ್ರಾ ಗೋಡೆ ಕಟ್ತೀವಿ. ಸೊ ಅಲ್ಲಿ ಕೆಳಗಡೆ ಬಾಟಮ್ ಅಲ್ಲಿ ಇದು ಏನೋ ಬೀಮ್ ಬಂದಿಲ್ಲ, ಸಪೋರ್ಟ್ ಇಲ್ಲ, ಅದ್ರ ಮೇಲೆ ಏನೋ ಏನೋ ಪಾರ್ಟಿಷನ್ ವಾಲ್ ಏನೋ ಮಾಡ್ತಾ ಇದೀವಿ. ಸೊ ಆ ಥರ ಸಿಚುವೇಶನ್ ಮೇಜರ್ ಆಗಿ ಯೂಸ್ ಆಗುತ್ತೆ ಸರ್. ಆಮೇಲೆ ಅದ್ರ ಮೇಲ್ಗಡೆ ತೀರ ಎಡ್ಜಿಗೆ ಮತ್ತೆ ಗೋಡೆ ಕಟ್ಕೊತಾ ಇದೀವಿ, ಸೊ ರೈಲಿಂಗ್ ಹಾಕ್ತಾ ಇದೀವಿ, ಸಾರಿ ಏನೋ ಬ್ಲಾಕ್ ವರ್ಕ್ ಮಾಡ್ಬಿಟ್ಟು ಏನೋ ಸೇಫ್ಟಿ ಮಾಡ್ತಾ ಇದೀವಿ. ಸೊ 3 ಅಡಿ ಗೋಡೆ ಕಟ್ತೀವಿ ಅಂತಂದ್ರೆ ನಾವು ಅಲ್ಲಿ ಒಂದು CB ಇದ್ರೆ ಒಳ್ಳೇದು ಸರ್. ಸೊ ಇದು ಯೂಶುವಲಿ ಮೋಲ್ಡ್ ಒಳಗಡೆ ಹಿಡನ್ ಆಗಿರುತ್ತೆ ಸರ್. ಯಾಕಂದ್ರೆ ಪರ್ಟಿಕ್ಯುಲರ್ಗೆ ಅಲ್ಲಿ ಲೋಡ್ ಬಿತ್ತು ಅಂತಂದ್ರೆ ಏನು ನಮಗೆ ಮೂವ್ಮೆಂಟ್ ಏನೋ ತಗೋಬಾರ್ದು, ಸೊ ಕ್ರ್ಯಾಕ್ಸ್ ಅದೇನೋ ಡೆವಲಪ್ಮೆಂಟ್ ಆಗಬಾರ್ದು ಅಂತೇಳಿ ಪ್ರಿಕಾಷನ್ಸ್ ಇದಂಗೆ. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕನ್ಸಿಲ್ಡ್ ಬೀಮ್ಸ್ ಯೂಸ್ ಮಾಡ್ತೀವಿ. ಸೂಪರ್ ಸರ್. ಲಿಂಟಲ್ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡಿ ಸರ್. ನೆಕ್ಸ್ಟ್ ನಾವು ಲಿಂಟಲ್ ಬಗ್ಗೆ ಹೇಳೋದಾದ್ರೆ ಸರ್, ಲಿಂಟಲ್ ಅಷ್ಟೇ ನಮಗೆ 7 ಫೀಟ್ ಹೈಟಲ್ಲಿ ಲಿಂಟಲ್ ಬರುತ್ತೆ. 7 ಫೀಟ್ ಹೈಟಲ್ಲಿ. ಸೊ ಹೈಟ್ ಬಂದ್ಬಿಟ್ಟು ನಮಗೆ 6 ಇಂಚಸ್ ಇರುತ್ತೆ. ಸೊ ಲಿಂಟಲ್ ಹೈಟ್ ಬಂದ್ಬಿಟ್ಟು 6 ಇಂಚಸ್ ಇರುತ್ತೆ. ಸೊ ವಿಡ್ತ್ ನಮಗೆ ಅಗೇನ್ ವಾಲ್ ಮೇಲೆ ಡಿಪೆಂಡ್. ಎಷ್ಟು ವಾಲ್ ಕೆಳಗಡೆ ದಪ್ಪ ಇತ್ತು ಅಂದ್ರೆ ಅದು ಅಗಲ ಜಾಸ್ತಿ ಬರುತ್ತೆ. ಸೊ ವಾಲ್ ಚಿಕ್ಕದಿತ್ತು ಅಂದ್ರೆ ಚಿಕ್ಕದಾಗಿ ಬರುತ್ತೆ. ಬಟ್ ಹೈಟ್ ಈಸ್ ಅ ಕಾನ್ಸ್ಟೆಂಟ್ 6 ಇಂಚಸ್ ಇರುತ್ತೆ. ಸೊ ಲಿಂಟಲ್ 7 ಫೀಟ್ ಹೈಟಲ್ಲಿ ಬರುತ್ತೆ. 6 ಇಂಚ್ ಹೈಟ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ರೆ ಸಾಕಾಗುತ್ತೆ. ವಿಡ್ತ್ ಒಂದು ನಾವು ಎನಿ ವಾಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಸೂಪರ್. ಇದು ನಮಗೆ 7 ಫೀಟಲ್ಲಿ ಬಂದಿರುತ್ತೆ. ಆ್ಯಂಡ್ ಇದೇ ಇವಾಗ ಲಿಂಟಲ್ ಒಳಗಡೆ ನಾವು ನೋಡೋದಾದ್ರೆ ಇವಾಗ ಮತ್ತೆ ನಮಗೆ ರೂಮ್ ಡೋರ್ ಸೈಜಸ್ಸು ಮತ್ತು ವಿಂಡೋ ಸೈಜಸ್ಸು,
ಸೊ ಇವನ್ನೆಲ್ಲನೂ ಕೂಡ ಲಿಂಟಲ್ ಒಳಗಡೆನೆ ಬರುತ್ತೆ. ಇಲ್ಲೇ ಬಂದ್ಬಿಡುತ್ತೆ, ಲಿವಿಂಗ್ ಅಲ್ಲೇ ಬಂದ್ಬಿಡುತ್ತೆ. ಅಲ್ಲೇ ಬಂದ್ಬಿಡುತ್ತೆ. ಇದು ಒಂದ್ ಕಡೆಯಿಂದ ಹೇಳ್ಕೊಂಡು ಹೋಗ್ಬಿಡಿ ಸರ್, ನಮಗೆ ರೂಮ್ ಮೇನ್ ಡೋರ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ ಸರ್ ಇದ್ರೊಳಗಡೆ ನಾವು ಹೇಳೋದಾದ್ರೆ ಸರ್ ನಮಗೆ ಫಸ್ಟ್ ಥಿಂಗ್ ನಾವು ಮೈನ್ ಡೋರ್ಗೆ ಲಿಂಟಲ್ ಲೈಟ್ಗೆ ಬಿಡ್ತಿದೀವಿ ಅಂತ ಹೇಳಿದ್ರೆ, ಸೊ ಮೈನ್ ಡೋರ್ ಓಪನಿಂಗ್ ನಮಗೆ 7 ಅಡಿ ಕ್ಲಿಯರ್ ಇದ್ದೇ ಇರುತ್ತೆ ಸರ್. ಸೊ 7 ಅಡಿ ಅಂತಂದ್ರೆ ನಮ್ಗೆ ಎಕ್ಸಾಕ್ಟ್ 7 ಅಡಿ ಇರಲ್ಲ. ಸೊ 7 ಅಡಿ 1 ಇಂಚ್ ಇರುತ್ತೆ, ಇಲ್ಲ 7 ಅಡಿ 3 ಇಂಚ್ ಇರುತ್ತೆ. ಸೊ ನಾವು ಇವಾಗ ಏನು ಮೋಲ್ಡ್ ಹಾಕಿರ್ತೀವಲ್ಲ, ಮೋಲ್ಡ್ ಇಂದ ಮೇಲಕ್ಕೆ ಇಡ್ತಾ ಇದೀವಿ ಅಂತಂದ್ರೆ ಸೊ 7 ಅಡಿ 1 ಇಂಚ್ ಇಲ್ಲ 7 ಅಡಿ 3 ಇಂಚ್ ಆ ತರ ಇದ್ದೇ ಇರುತ್ತೆ. 1-2 ಇಂಚ್ ಎಕ್ಸ್ಟ್ರಾ ಇದೆ, ಗ್ಯಾಪ್ ಕೊಡಬೇಕು. ಯಾಕಂದ್ರೆ ಮತ್ತೆ ಫ್ಲೋರಿಂಗ್ ಬಂತಂದ್ರೆ ಅದು ಹೈಟ್ ಆಗುತ್ತೆ. ಓಕೆ ಓಕೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಲಿಂಟಲ್ನ ಕ್ಯಾಶ್ ಮಾಡ್ತಾ ಇರ್ತೀವಿ. ಸೊ ನಮಗೆ ಹೈಟ್ ಎಲ್ಲದೂ ಸೇಮ್ ಬರುತ್ತೆ. ಸೊ 7 ಫೀಟ್ ಅಂದ್ರೆ 7 ಫೀಟ್ ಹೈಟ್ ಅಲ್ಲೇ ಎಲ್ಲ ಬರುತ್ತೆ. ಸೊ ಇಲ್ಲ 8 ಫೀಟ್ ಅಂದ್ರೆ 8 ಫೀಟ್ ಹೈಟ್ ಅಲ್ಲೇ ಎಲ್ಲ ಬರುತ್ತೆ. ಸರಿ. ನಾವೀಗ 10 ಅಡಿ ರೂಫ್ ಹಾಕ್ತಿವಿ ಅಂತಂದ್ರೆ 7 ಅಡಿನಲ್ಲೇ ಡೋರ್ಸ್ ಬರುತ್ತೆ. ಸೊ ನಾವೇನು 12 ಅಡಿ ರೂಫ್ ಹಾಕ್ತಿವಿ ಅಂತ ಹೇಳಿದ್ರೆ ನಾವಾಗ ಅದು 8 ಅಡಿಗೆ ಹೋಗುತ್ತೆ. 8 ಅಡಿ ಎಲ್ಲ 8 ಅಡಿಗೆ ಹೋಗುತ್ತೆ. ಸೊ ಯೂಶಲಿ ನಾವು 90% 7 ಅಡಿ 10 ಅಡಿ ರೂಫ್ ಮಾಡೋದ್ರಿಂದ ಸೊ ನಮ್ಗೆ 7 ಫೀಟ್ ಅಲ್ಲಿ ಲಿಂಟಲ್ ಬಂದ್ಬಿಡುತ್ತೆ. ಸೊ 7 ಫೀಟಿಗೆ ನಮ್ಗೆ ಮೈನ್ ಡೋರ್ ಬಂದ್ಬಿಟ್ಟು 3 ಅಡಿ 3 ಫೀಟ್ ಸಮ್ಟೈಮ್ಸ್ ವೆರಿ ರೇರ್ ಕೇಸಸ್ ಅಲ್ಲಿ ಕೊಡ್ತೀವಿ. ಸೊ 3.5 ಇಂದ 4 ಫೀಟ್. ಸೊ ಐಡಿಯಲಿ ಓಪನಿಂಗ್ ಬಂದ್ಬಿಟ್ಟು ಹತ್ರ ನಾವು 3.5 ಅಡಿಯಿಂದ 4 ಅಡಿ ಓಪನಿಂಗ್. ಸೊ ಮೈನ್ ಡೋರ್ ಕೊಡ್ತೀವಿ. ಸೊ ಅದೇ ಸೇಮ್ ನಾವು ರೂಮ್ ಡೋರ್ಸ್ ಹೋದ್ವಿ ಅಂತಂದ್ರೆ ಅದು 7 ಅಡಿ ಹೈಟ್ ಇರುತ್ತೆ. ಸೊ ಓಪನಿಂಗ್ ಬಂದ್ಬಿಟ್ಟು 3 ಅಡಿ ಇರುತ್ತೆ. 3 ಅಡಿ ಮಾತ್ರ. 3 ಅಡಿ ಎಕ್ಸಾಕ್ಟ್ ಆಗಿ. ಓಕೆ ಓಕೆ. ಅಂದ್ರೆ 3 ಅಡಿ 1 ಇಂಚ್ ಇಟ್ಟಿರ್ತಾರೆ. ಪ್ಲಾಸ್ಟಿಂಗ್ ಮಾಡಿದ್ಮೇಲೆ 3 ಅಡಿಗೆ ಬಂದ್ಬಿಡುತ್ತೆ. ಆಮೇಲೆ ಅದೇ ನಾವು ಟಾಯ್ಲೆಟ್ ಡೋರ್ಸ್ಗೆ ಹೋದ್ವಿ ಅಂತಂದ್ರೆ ಅದು 2.5 ಅಡಿ ಇರುತ್ತೆ. ಜಸ್ಟ್ 2.5 ಅಡಿ ಅಗಲ ಇರುತ್ತೆ, 7 ಅಡಿ ಹೈಟ್ ಇರುತ್ತೆ. ಸೊ ಯುಟಿಲಿಟಿಗೆ ಬಂದ್ವಿ ಅಂತ ಹೇಳಿದ್ರೆ ಯುಟಿಲಿಟಿ ಬಾಲ್ಕನಿ ಡೋರ್ಸ್ ಅದೆಲ್ಲ ಬಂದ್ವಿ ಅಂದ್ರೆ ಅಲ್ಲಿ 2.5 ಇರುತ್ತೆ, ಸಮಟೈಮ್ಸ್ 2.25 ಇರುತ್ತೆ. 2 ತರ ಮೆಜರ್ಮೆಂಟ್ಸ್ ಪ್ಲಾನ್ ಮಾಡ್ತೀವಿ. ಓಕೆ. ಅಂಡ್ ಅಗೇನ್ ಮತ್ತೆ ನಾವು ಪೂಜಾ ರೂಮ್ ಬಂದ್ವಿ ಅಂದ್ರೆ ಅದು ಕೂಡ ನಮಗೆ 3 ಅಡಿ ಇರುತ್ತೆ. 3 ಅಡಿ ಪೂಜಾ ರೂಮ್ ಸ್ಟ್ಯಾಂಡರ್ಡ್ 3 ಅಡಿ 3 ಫೀಟ್ ಇರುತ್ತೆ. ಇದಿಷ್ಟು ನಮಗೆ ಇದ್ರಲ್ಲಿ ಬರೋಂತ ಸೈಜಸ್. ಅದೇ ನಮಗೆ ವಿಂಡೋಸ್ಗೆ ಹೋದ್ವಿ ಅಂತ ಹೇಳಿದ್ರೆ ಸೊ ವಿಂಡೋಸ್ ಅಷ್ಟೇ ನಮಗೆ ಲಿವಿಂಗ್ ಅಲ್ಲಿ ಹೋದ್ವಿ ಅಂತ ಹೇಳಿದ್ರೆ ಸೊ ಲಿವಿಂಗ್ ಅಲ್ಲಿ ಯಾಕಂದ್ರೆ ಲಿವಿಂಗ್ ಎಲ್ಲ ರೂಮ್ಗಳಕ್ಕಿಂತ ಸ್ವಲ್ಪ ದೊಡ್ಡದಿದ್ದೇ ಇರುತ್ತೆ. ಸೊ ಅಲ್ಲಿ ಬೇಸಿಕ್ ಸೈಜ್ ಬಂದ್ಬಿಟ್ಟು ನಮಗೆ ಮಿನಿಮಮ್ 4x5 ಇರಬೇಕಾಗುತ್ತೆ. 4x5 ಮಿನಿಮಮ್ 4x5 ಇರಬೇಕಾಗುತ್ತೆ. ಫ್ರಂಟ್ ಅಲ್ಲಿ ಕೆಲವರು ದೊಡ್ಡದು ಹಾಕೊಂತಾರೆ. ದೊಡ್ಡದು ಅದೇ ದೊಡ್ಡದು ಹಾಕೋಬಹುದು. ಬಟ್ ಇದಕ್ಕಿಂತ ಚಿಕ್ಕದು ಹಾಕೊಂಡ್ರೆ ನಮಗೆ ಅಷ್ಟು ಸಫಿಶಿಯಂಟ್ ಆಗಿ 4x5 ಮಿನಿಮಮ್. 4x5 ಇಲ್ಲಾಂದ್ರೆ 4x6 ಇಷ್ಟು ಮಿನಿಮಮ್ ಇಷ್ಟು ಇರಲೇಬೇಕಾಗುತ್ತೆ. ಅದೇ ನಾವು ರೂಮ್ಗಳಿಗೆಲ್ಲ ಹೋದ್ವಿ ಅಂತಂದ್ರೆ 5x3 ಇಂದಾನು ಸ್ಟಾರ್ಟ್ ಆಗುತ್ತೆ ಸೈಜ್. ಸೊ ಚಿಕ್ಕ ರೂಮ್ಸ್ ಇತ್ತಂದ್ರೆ 5x3 ಸಾಕಾಗುತ್ತೆ, ನ್ಯಾರೋ ಬರುತ್ತೆ. ಬಟ್ ಇವಾಗೆಲ್ಲ ಟ್ರೆಂಡ್ ಹೋಗ್ತಾ ಇರೋದೇನಂದ್ರೆ 4x4 ಸೈಜಸ್ ಚೆನ್ನಾಗಿ ಹೋಗ್ತಾ ಇದೆ. 4x4 ಜಾಸ್ತಿ ಹೋಗ್ತಾ ಇದೆಯಾ? ಬಾಕ್ಸ್ ಸ್ಕ್ವೇರ್ ಇರುತ್ತೆ, 3 ಶಟರ್ಸ್ ಬರುತ್ತೆ ಅಂತ. ಸೊ ಇದ್ರಲ್ಲಿ ಅಂದ್ರೆ 5x3 ಆದ್ರೆ 2 ಬರುತ್ತೆ. 4x4 ಅಲ್ಲಿದ್ರೆ 3 ಶಟರ್ ಬರುತ್ತೆ. ಸೊ 3 ಶಟರ್ ಬರೋದ್ರಿಂದ 4x4 ಸೈಜ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೂಮ್ ಸೈಜಸ್ ಎಲ್ಲ 4x4 ಹೋಗ್ತಾ ಇರ್ತೀವಿ. ಆಮೇಲೆ ಕಿಚನ್ ಬಂದ್ವಿ ಅಂತಂದ್ರೆ ಅಲ್ಲಿ ಸಮಟೈಮ್ಸ್ ಸೈಜಸ್ ಮೇಲೆ ಅದನ್ನು. ಸೊ ಕಿಚನ್ ಚಿಕ್ಕದಿತ್ತು ಅಂತ ಹೇಳಿದ್ರೆ 2x2 ಕೊಟ್ಟರು ನಡೆಯುತ್ತೆ, ಸ್ಮಾಲ್ ಆಗಿದ್ರೆ. ಸೊ ಇಲ್ಲ ಅಂತಂದ್ರೆ ನಾವು ಮಿನಿಮಮ್ 3x3 ಕೊಡ್ಬೇಕಾಗುತ್ತೆ. 3x3 ಕಿಚನ್ ಅಲ್ಲಿ. ಓಕೆ ಓಕೆ. ಇನ್ ಟಾಯ್ಲೆಟ್ ಗೆಲ್ಲ ಬಂದಿದ್ರೆ 2x2 ಕೊಟ್ರೆ ಸಾಕಾಗುತ್ತೆ. ಅದು ಎಕ್ಸಾಸ್ಟ್ ಫ್ಯಾನ್ ಎಲ್ಲ ಇರುತ್ತಲ್ಲ ಅದ್ರೊಳಗಡೆ ಇಂಟಿಗ್ರೇಟ್ ಮಾಡಿದ್ರೆ 2x2 ಕೊಟ್ರೆ ಸಾಕು. 2x2 ಇನಫ್. ಸೊ ಇದಿಷ್ಟು ನಮಗೆ ವಿಂಡೋ ಸೈಜಸ್ ಅಲ್ಲೂ ಕೂಡ ಇದನ್ನ ಮೇಂಟೈನ್ ಮಾಡಿದ್ರೆ ಸಾಕು. ಸಫಿಷಿಯಂಟ್ ಆಗಿ ನಮಗೆ ಏನು ಗಾಳಿ ಬೆಳಕು ಇದಕ್ಕೆಲ್ಲನೂ ಕೂಡ ಸಫಿಷಿಯಂಟ್ ಆಗಿರುತ್ತೆ. ಇದು ಜನರಲ್ ಆಗಿರುತ್ತೆ. ಹೌದು ಸರ್. ಓಕೆ ಸರ್, ಇವಾಗ ಲಿವಿಂಗ್ ವಿಚಾರ ಮಾತಾಡ್ತೀವಿ ಅಂತಂದ್ಮೇಲೆ ಲಿವಿಂಗ್ ಅಂತಾಗ ನಮ್ಗೆ ಸ್ಟೇರ್ ಕೇಸ್ ಕೂಡ ಬರುತ್ತೆ. ಸ್ಟೇರ್ ಕೇಸಲ್ಲಿ ಲ್ಯಾಂಡಿಂಗು, ಆಮೇಲೆ ಸ್ಟೇರ್ ಕೇಸ್ ಮುಗಿತಾ ಇದ್ದಂಗೆ ಮನೆ ಮುಂದೆ ಒಂದು ಪೋರ್ಚ್ ಅಂತ ಬರುತ್ತೆ, ಆಮೇಲೆ ಬಾಲ್ಕನಿ ಇರುತ್ತೆ. ಇವುಗಳ ಬಗ್ಗೆ ಒಂಚೂರು ಜನರಲ್ ಆಗಿ ಸರ್ ಸ್ಟೇರ್ ಕೇಸ್ದು ಅಷ್ಟೇ. ಸೊ ಸ್ಟೇರ್ ಕೇಸ್ದು ಸೈಜಸ್ ಬಂದರೆ ನಮಗೆ ಎಕ್ಸಾಕ್ಟ್ಲಿ ನಮಗೆ ಸ್ಟೇರ್ ಕೇಸಲ್ಲೂ ಅಷ್ಟೇ ಸಾಕಷ್ಟು ಮಿಸ್ಟೇಕ್ಸ್ಗಳು ನಾವು ಲಾಸ್ಟ್ ವಿಡಿಯೋಸಲ್ಲೆಲ್ಲ ಮಾತಾಡಿದ್ದೀವಿ. ಏನಂದರೆ ನಮ್ಗೆ ಇವಾಗ್ಲೂ ಕೂಡ ಕಸ್ಟಮರ್ಸ್ ಬಂದಾಗ ಕೇಳ್ತಾ ಇರ್ತಾರೆ ಏನಂತ, ಸ್ಟೇರ್ ಕೇಸ್ 2.5 ಅಡಿ ಕೊಟ್ಬಿಡಿ ಸಾಕು, ನಾವು ಹಳೆ ಮನೆಯಲ್ಲಿ ಇಷ್ಟೇ ಇದೆ, ನಾವೆಲ್ಲ ತೆಲಿಗೆ ಇದೀವಿ ಸಾಕು, ಇಷ್ಟಲ್ಲೇ ಓಡಾಡ್ತೀವಿ ಎಲ್ಲ ಅನ್ಕೊಂತಾರೆ. ಯಾಕಂದ್ರೆ ಸ್ವಲ್ಪ ಚಿಕ್ಕ ಸೈಟ್ಗಳಿದ್ದಾಗ ಆ ಥರ ಚಾಲೆಂಜಸ್ ಬರುತ್ತೆ. ನಾವು ಅದಕ್ಕೇನೆ ಎಕ್ಸಾಕ್ಟ್ಲಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೇಳೋದಕ್ಕೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಏನಂದ್ರೆ ಸ್ಟೇರ್ ಕೇಸ್ ಸೈಜ್ ನೋಡಿ ಸರ್, ಮಿನಿಮಮ್ 3 ಅಡಿ ಇರಲೇಬೇಕು. 3 ಅಡಿ 3 ಅಡಿಯಿಂದ 3.5 ಅಡಿ ಗಂಟೆ ಕೊಟ್ಟರು ಚೆನ್ನಾಗಿರುತ್ತೆ. ಒಂದು ಸೆಕ್ಷನ್ ಅಲ್ಲಿ ಒಂದು ಫ್ಲೈಟ್ ಕರೆಕ್ಟ್ 3 ಅಡಿ ಮಿನಿಮಮ್ ಇರಲೇಬೇಕಾಗುತ್ತೆ. ಸೊ ಅದು ಅಗಲ ಆಯಿತು. ಸೊ ಅದಾದಮೇಲೆ ನಮಗೆ ಒಂದು ಸ್ಟೆಪ್ ಅಂತ ಹೇಳಿದ್ವಿ ಅಂತಂತಂದ್ರೆ ಆ ಸ್ಟೆಪ್ಗೆ ನಮಗೆ ರೈಸರ್ ಬಂದ್ಬಿಟ್ಟು 6 ಇಂಚಸ್ ಇರಬೇಕಾಗುತ್ತೆ. 6 ಇಂಚಸ್ ಹತ್ತೋ ಜಾಗ 6ರಿಂದ 7 ಇಂಚಸ್ ಗಂಟನೂ ಮಾಡ್ಕೋಬಹುದು. ಸೊ 6ರಿಂದ 7 ಇಂಚಸ್ ಮಾಡ್ಕೊಂಡು ಏನಂತಂದ್ರೆ ಸ್ವಲ್ಪ ಏನೋ ಇವಾಗ 19 ಸ್ಟೆಪ್ಸ್ಗೆಲ್ಲ ಹೋಗ್ತೀವಿ ಅಂದ್ರೆ 6:30-6:45 ಗಂಟೆ ಬರುತ್ತೆ. ಸ್ವಲ್ಪ ಹತ್ತಕ್ಕೆ ಒಂದು ಅರ್ಧ ಇಂಚ್ ಜಾಸ್ತಿ ಇದ್ದಂಗೆ ಇರುತ್ತೆ. ಬಟ್ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. 7 ಇಂಚಸ್ ಗಂಟೆ ಆರಾಮಾಗಿ ಹತ್ಬೋದು. ಆಮೇಲೆ ಅದೇ ನಮಗೆ 4 ಇಂಚಸ್ಗೂ ಮಾಡಬೇಕಾಗುತ್ತೆ ಸಮಟೈಮ್ಸ್. ಸೊ ಸ್ಟೆಪ್ಸ್ ಕಮ್ಮಿ ಮಾಡ್ಬೇಕು, ಚಿಕ್ಕದಾಗೂ ಮಾಡ್ತೀವಿ. ಸೊ ಅಂಥದ್ದು ಎಲ್ಲಿ ಅಂತಂದ್ರೆ ಯೂಶಲಿ ಕಮರ್ಷಿಯಲ್ ಬಿಲ್ಡಿಂಗ್ಸ್ಗಳಲ್ಲಿ ಜಾಸ್ತಿ ಇರುತ್ತೆ ಈ ಥರದ್ದು.
ಆಮೇಲೆ ಏನೋ ನಮ್ಮ ಮನೇಲಿ ಏನೋ ಜಾಸ್ತಿ ಏಜ್ಡ್ ಪರ್ಸನ್ಸ್ ಇದ್ದಾರೆ, ಸೊ ನಮ್ಮನೇಲಿ ಲಿಫ್ಟ್ ಇಲ್ಲಪ್ಪ, ನಮಗೆ ಒಂದು ಫ್ಲೋರ್ ಹತ್ಕೊಂಡು ಹೋಗ್ಲೇಬೇಕು, ಬೇರೆ ವಿಧಿ ಇಲ್ಲ ಅಂತಂತಂದ್ರೆ ಆ ಟೈಮಲ್ಲಿ ನಾವು ಕೇರ್ಫುಲ್ ಆಗಿ ಮಕ್ಳಿದ್ದಾರೆ, ಅಲ್ಲಿ ಪೇರೆಂಟ್ಸ್ ಇದ್ದಾರೆ ಅಂತ ಹೇಳಿದ್ರೆ ಸೊ ನಾವು 4 ಇಂಚಸ್ ಸ್ಟೆಪ್ಸ್ ಕೂಡ ಮಾಡ್ಬೇಕು. 4 ಇಂಚಸ್ ಹೌದು. ಸೊ ಬರೀ ನಾನು ಹೈಟ್ ಮಾತ್ರ ಹೇಳ್ತಾರೆ, 4 ಇಂಚಸ್ ಮಾಡಿದ್ರು ಅವಾಗ ಸ್ವಲ್ಪ ಈ ಹತ್ತಕ್ಕೆ ಈಸಿ ಅಂತ, ತುಂಬಾ ಈಸಿ ಆಗುತ್ತೆ. ಬಟ್ ಮಲ್ಟಿಪಲ್ ಸ್ಟೆಪ್ಸ್ ಬಂದ್ಬಿಡುತ್ತೆ, ತುಂಬಾ ಜಾಸ್ತಿ ಬರುತ್ತೆ, ಜಾಸ್ತಿ ಜಾಗ ಕನ್ಸ್ಯೂಮ್ ಆಗುತ್ತೆ. ಬಟ್ ಏನಂದ್ರೆ ಸ್ವಲ್ಪ ಏಜ್ಡ್ ಪರ್ಸನ್ಸ್ ಹತ್ತಕ್ಕೆ ಇಳಿಯಕ್ಕೆಲ್ಲ ತುಂಬಾ ಈಸಿ. ಓಕೆ ಓಕೆ. ಅದಾದ್ಮೇಲೆ ನಮಗೆ ಥ್ರೆಡ್ ಅಂತ ಹೇಳ್ತೀವಿ ಸರ್, ಕಾಲಿಡೋ ಜಾಗ. ಸೊ ಆ ಜಾಗ ಬಂದ್ಬಿಟ್ಟು ನಮಗೆ ಇದು ರೈಸರ್ ಆಯ್ತು, ಕಾಲಿಡೋ ಜಾಗ ಬಂದ್ಬಿಟ್ಟು ನಮಗೆ ಮಿನಿಮಮ್ 10 ಇಂಚಸ್ ಇರಲೇಬೇಕು. 10 ಇಂಚಸ್. ಓಕೆ. ಯಾಕಂದ್ರೆ ನಮಗೆ ನೋಡಿ ನಮಗೆ ಫುಟ್ ಸೈಜ್ ಬಂದ್ಬಿಟ್ಟು ಮಿನಿಮಮ್ 10 ಇಂಚಸ್ ಅಂತ ಕಾಲೇ 10 ಇಂಚ್ ಇರುತ್ತೆ. ಹೌದು, 10 ಇಂಚಸ್ ಕಾಮನ್ ಆಗಿ ಇರಲೇಬೇಕಾಗುತ್ತೆ. ಸೊ 10 ಇಂಚಸ್ ಬೇಸಿಕ್. ಸೊ ಅದ್ರ ಮೇಲ್ಗಡೆ 11 ಮಾಡ್ಬೋದು, 12 ಮಾಡ್ಬೋದು. ಬಟ್ ಯೂಶಲಿ 90% ನಾವು ಫಾಲೋ ಮಾಡೋದು 6 ಇಂಚಸ್ಗೆ 10 ಇಂಚಸ್ ಪ್ಲಾನ್ ಮಾಡ್ಕೊಂತೀವಿ. 12 ಇದ್ರೆ ಇನ್ನ ಫ್ರೀ ಆಗಿ ಕಾಲಿಡ್ಬೋದು ಅಂತ ಹೇಳ್ತಾರೆ. 12 ಇದ್ರೆ ಇನ್ನು ಸ್ವಲ್ಪ ಇನ್ನು ಈಸಿಯಾಗಿರುತ್ತೆ, ದೊಡ್ಡದಾಗಿರುತ್ತೆ. ಬಟ್ ಏನಂದ್ರೆ ಅದೇ 10 ಇಂಚಸ್ ಬಂತು ಅಂತಂದ್ರೆ ರೈಸರ್ ಕಮ್ಮಿ ಮಾಡ್ಬೇಕು. ಯಾಕಂದ್ರೆ ಸ್ವಲ್ಪ ದೂರ ಆಗುತ್ತೆ, ದೂರ ಆಗೋಗ್ಬಿಡುತ್ತೆ. ಅವಾಗ ನಾವು ಹತ್ತಕ್ಕೆ ಈಸಿ ಆಗಂತ ಹೇಳಿ ಅನ್ಸಲ್ಲ. 12 ಇಂಚ್ ಕೊಟ್ಬಿಟ್ಟು 4 ಇಂಚ್ ಕೊಟ್ವಿ ಅಂತಂದ್ರೆ ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ, ತುಂಬಾ ಬ್ಯೂಟಿಫುಲ್ ಆಗಿ. ಇವಾಗ ಹಳೆ ಬಂಗ್ಲೋಗಳೆಲ್ಲ ನೋಡಿದ್ರೆ ನಮ್ಗೆ 4 ಇಂಚೇ ಇರುತ್ತೆ, ಈಸಿಯಾಗಿ ಹತ್ತಕ್ಕೆ ಇಳಿಯಕ್ಕೆ ಅಂತ ಹೇಳಿ. ಮತ್ತೆ ಇದು ಇಡೋ ಜಾಗನೂ ಜಾಸ್ತಿ ಇರುತ್ತೆ, 12 ಇಂಚ್ ಇರುತ್ತೆ. ಆಮೇಲೆ ಅದೇ ನಮ್ಗೆ ಲ್ಯಾಂಡಿಂಗ್ ಬಂದ್ರೆ ಸ್ಟೇರ್ ಕೇಸ್ ಬಿಡಿದ ಮೇಲೆ ಡಿಪೆಂಡ್ ಸರ್. ಸ್ಟೇರ್ ಕೇಸ್ 3 ಅಡಿ ಇದೆ ಅಂತಂದ್ರೆ ಅದು ಲ್ಯಾಂಡಿಂಗ್ ಕೂಡ 3 ಅಡಿಗೆ 6 ಅಡಿ ಬಂದ್ಬಿಡುತ್ತೆ, ಅಷ್ಟೇ ಇರುತ್ತೆ. ಸೊ ಅದರದ್ದು ಸೇಮ್ ಸೈಜಸ್ ಕ್ಯಾರಿ ಓವರ್ ಆಗುತ್ತೆ. ಸೊ ಅದೇ ಅದರ ಜೊತೆನಲ್ಲಿ ಇವಾಗ ಸ್ಟೇರ್ ಕೇಸ್ ಸೈಜಸ್ ಮತ್ತೆ ನಾವು ಸ್ಕೈಲೈಟ್ ಒಂದು ನೋಡಬಹುದು, ಅಲ್ಲೇ ಮೇಲೆ ಬಂದ್ಬಿಡುತ್ತಲ್ವಾ. ಸೊ ಸ್ಕೈಲೈಟ್ ಅಷ್ಟೇ ಮಿನಿಮಮ್ ಸೈಜು 3x3 ಮತ್ತೆ 3x4, ಸೊ 4x5 ಈ ಸೈಜ್ಗಳೆಲ್ಲ ಕಾಮನ್ ಸೈಜ್ಗಳು. ಅದು ಇದೇನಂದ್ರೆ ಬೇಸ್ಡ್ ಆನ್ ಮನೆ ಮೇಲೆನೆ ಗೊತ್ತಾಗೋದು. ಸೊ ಯಾವ ಡಿಸೈನ್ ಅಲ್ಲಿ ಹಾಕ್ತಿವಿ, ಎಷ್ಟು ಏರಿಯಾ ಬೇಕಾಗುತ್ತೆ, ಲೈಟಿಂಗ್ ಎಷ್ಟು ಬೇಕಾಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಬಟ್ ಮಿನಿಮಮ್ 3x3, 3x4, 3x5 ಇದನ್ನೆಲ್ಲ ಕೂಡ ಮಾಡ್ತಾರೆ. ಯಾಕಂದ್ರೆ ತುಂಬಾ ಜನ ಅನ್ಕೋಬಹುದು 8x4 ಶೀಟ್ ನಮಗೆ ಗ್ಲಾಸ್ ಸಿಕ್ಬಿಡುತ್ತೆ, 8x4 ಮಾಡ್ಬಿಡೋಣ ಅಂತ. 8x4 ಮಾಡ್ಬೋದು, ಬಟ್ ಅಂದ್ರೆ ನಮಗೆ ಅದರಿಂದ ಬೆಳಕು ಜಾಸ್ತಿ ಬರುತ್ತೆ, ಜಾಸ್ತಿ ಆಗುತ್ತೆ. ಆಮೇಲೆ ಗ್ಲಾಸ್ ಎತ್ಕೊಂಡು ಹೋಗಿ ಹಾಕಕ್ಕಾಗಲ್ಲ. ಕರೆಕ್ಟ್. ಸೊ ಆಮೇಲೆ ನಾವು ಚಾಲೆಂಜಸ್ ಬಂತು ಅಂತಂದ್ರೆ ತುಂಬಾ ಟಫ್ ಸಿಚುವೇಶನ್ಸ್ಗಳು ಬಂದ್ಬಿಡುತ್ತೆ. ಅಂಥದ್ದೆಲ್ಲ ಬಂದಾಗ ನಮಗೇನಂತಂದ್ರೆ ಒಂದೊಂದಷ್ಟು ಏನೋ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಬಟ್ ಲಕ್ಸುರಿನೆಸ್ ಇದ್ದೇ ಇರುತ್ತೆ. ಬಟ್ ಏನು ಕಂಪ್ಲೀಟ್ ಅದು ಮಾಡಬೇಕಾದ್ರೆ ನಮಗೆ ನಾರ್ಮಲ್ ಸೈಜಸ್ ಅಲ್ಲಿ ಇದ್ರೇನೆ ಬೆಟರ್ ಅಂತ ಹೇಳ್ತೀರಾ. ಜನರಲಿ ನೀವು ಸಜೆಸ್ಟ್ ಮಾಡೋದು 3x4, 4x5 ಅಷ್ಟೇ. ಹೌದು, ಸಾಕು ಅಂತ ಹೇಳ್ತೀರಾ. ಯಾಕಂದ್ರೆ ನಮ್ಗೆ ಅಷ್ಟು ಬೆಳಕು ಬಂದ್ಬಿಡುತ್ತೆ, ಯಾಕಂದ್ರೆ ಅಷ್ಟು ಇರುತ್ತಲ್ಲ, ಅದು ಕೊಡೋ ಪರ್ಪಸ್ ಸಫಿಷಿಯಂಟ್ ಆಗಿರುತ್ತೆ. ಇದಾದ್ಮೇಲೆ ನೀವು ಕೇಳ್ದಂಗೆ ಪೋರ್ಚ್, ನಾವು ಪೋರ್ಟಿಕ್ ಅಂತ ಏನ್ ಕೇಳ್ತೀವಲ್ಲ, ಸೊ ಅದಕ್ಕೂ ಕೂಡ ಅದ್ರ ಸೈಜಸ್ ಅಂತಂದ್ರೆ ಅದ್ರಲ್ಲಿ ಏನಿಲ್ಲ ಸರ್ ಜಾಸ್ತಿ. ಯಾಕಂದ್ರೆ ಬೆಂಗಳೂರಲ್ಲಿ ಯಾವ್ದು ಆತರ ಜಾಸ್ತಿ ಬರಲ್ಲ, ಎಲ್ಲ ನಮ್ಗೆ ಪಾರ್ಕಿಂಗ್ ಇದ್ಬಿಟ್ಟಿರುತ್ತೆ. ಸೊ ಅದೇನಾರ ನಮಗೆ ಇವಾಗ ಹಳ್ಳಿಗಳ ಕಡೆ ಏನಾರ ಕಟ್ತಾ ಇದೀವಿ, ಮನೆ ಮುಂದೆ ಒಂದ್ ಸ್ವಲ್ಪ ಒಂದು ಪೋರ್ಟಿಕೋ ತರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅದು ಇವಾಗ ಏನೋ ಸ್ವಲ್ಪ ಸಿಂಪಲ್ ಆಗಿ ಅಂದ್ರೆ ಮಿನಿಮಮ್ 10x10 ಕೊಟ್ರೆ ಅದು ಚೆನ್ನಾಗಿ ಬರುತ್ತೆ. 10x10. ಓಕೆ. ಸೊ 10x10 ಕೊಟ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಅದ್ರ ಒಳಗಡೆ ಹೋಗಿ ಈಗ ಕಾರ್ ಒಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ, ಸೊ ಅದರಿಂದ ಇಳಿದು ನಾವು ಮನೆ ಒಳಗಡೆ ಹೋಗ್ತೀವಿ ಅಂದ್ರೆ ಅದು 12 ಅಡಿ ಇರ್ಬೇಕು. 12 ಅಡಿ. ಇವಾಗ ಮೇನ್ ಡೋರ್ ಎದುರುಗಡೆ ಜಾಗ ಇರುತ್ತಲ್ಲ ಸರ್, ಅದನ್ನ ಲೈಕ್ ಫ್ರಂಟ್ ಬಾಲ್ಕನಿ ಅಂತ ಕರೀತಾರಲ್ಲ, ಅಲ್ಲಿ ಎಷ್ಟು ಜಾಗ ಬೇಕಾಗುತ್ತೆ? ಅಲ್ಲಿ ಏನಿಲ್ಲ ಸರ್, ನಮ್ಗೆ ಸ್ಟೇರ್ ಕೇಸ್ಗೆ ಎಷ್ಟು ಅಂತೀವಲ್ಲ, ಸೊ ಸ್ಟೇರ್ ಕೇಸ್ಗೆ ಇವಾಗ ನಾವು 3 ಅಡಿ ಪ್ಲಸ್ ಮಧ್ಯದಲ್ಲಿ 1 ಅಡಿ ಗ್ಯಾಪ್ ಕೊಟ್ಕೊಂಡ್ವಿ ಅಂದ್ರೆ 7 ಅಡಿ ಸಿಗುತ್ತೆ ಅನ್ಕೊಳ್ಳಿ. ಸೊ 7 ಅಡಿಗೆ ನಮಗೆ ಹತ್ತತ್ರ ನಮಗೆ ಅರೌಂಡ್ ಏನು ಸ್ಟೇರ್ ಕೇಸ್ ಮೈನಸ್ ಆಯ್ತು ಅಂತಂದ್ರೆ ನಮ್ಗೆ ಒಂದು 14-15 ಅಡಿನಾರು ಸಿಗುತ್ತೆ. ಸೊ ನಾವು ಬರೀ 30-40 ಹೋದ್ರೆ ನಮ್ಗೆ 12 ಅಡಿನಾರು ಸಿಗುತ್ತೆ. 7x12 ಅಂತೂ ಬಂದೇ ಬರುತ್ತೆ ಅಂತ ಸಿಗುತ್ತೆ. ಅದನ್ನ ಅದೇ ತರ ರೇಟಿಗೆ ಇಟ್ಕೊಂಡ್ರೆ ನಡೆಯುತ್ತೆ ಸರ್, ಸಾಕಂತ ಹೇಳ್ತೀರಾ. ಓಕೆ. ಈಗ ಜನರಲ್ ಬಾಲ್ಕನಿ, ಮನೆಗೆ 1 ಅಥವಾ 2 ಬಾಲ್ಕನಿ ತಗೊಂತಾ ಇದ್ದೀವಿ, ಅದು ಎಷ್ಟು ಇದ್ದಿರುತ್ತೆ ನಿಮ್ಮ ಬಾಲ್ಕನಿ? ಸರ್ ಬಾಲ್ಕನಿ ಬಂದ್ವಿ ಅಂತಂದ್ರೆ ಅದರಲ್ಲೂ ಅಷ್ಟೇ ಬೇಸಿಕ್ ಆಗಿ ಅಂತಂದ್ರೆ ನಮಗೆ 4 feet by 6 feet, ಸೊ 4 feet by 8 feet. ಸೊ ಈ ತರದ್ದು, ಯಾಕಂದ್ರೆ 3 feet ಬದಲಾಗಿ ಸ್ವಲ್ಪ 4 feet ತಗೊಂಡ್ರೆ ಸ್ವಲ್ಪ ಸ್ಪೇಸ್ ಇರುತ್ತೆ, ಚೇರ್ ಹಾಕೊಬಹುದು, ಜಾಗ ಇರುತ್ತೆ. ಸೊ 4x6, 4x8, 4x10, 5x10 ಈ ತರ ಸೈಜಸ್ ನಾವು ಹೋಗ್ಬೋದು. ಸೊ ಮ್ಯಾಕ್ಸ್ ಅಂದ್ರೆ ನಿಮ್ಮ ಪ್ರಕಾರ 4 is best, 4 or 5 is best. ಎಲ್ಲ ನಾವು ಸ್ಪೇಸ್ ಇಲ್ಲ ಅಂತಂದಾಗ 3 ಮಾಡ್ಕೊಂಡ್ರೆ ನಡೆಯುತ್ತೆ, ಬಟ್ 4 ಇದ್ರೆ ನಮಗೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಓಕೆ. ಲೆಂತ್ ಡಿಪೆಂಡ್ಸ್ ಆನ್ ದ ಸೈಜ್ ಅವೈಲೇಬಲ್. ಹೌದು. 4x6 ಆಗ್ಬೋದು, 4x8 ಆಗ್ಬೋದು, ಜಾಗ ಇದ್ರೆ 4x10 ಬೇಕಾದ್ರೆ ಮಾಡ್ಕೋಬಹುದು. ಇದು ಬಾಲ್ಕನಿ. ಓಕೆ ಸರ್, ಇವಾಗ ರೂಫ್ಗೆ ಬಂದ್ಬಿಡೋಣ. ಟೆರಸ್ ಅಂತ ಬಂದಾಗ ಅಲ್ಲಿ ಏನೇನು ಬರುತ್ತೆ?
ಸೊ ಟೆರೇಸಲ್ಲಿ ಅಂತಂದರೆ ಮತ್ತೆ ಆಗೇನು ನಮಗೆ ಟೆರೇಸಲ್ಲಿ ನೋಡಿ ಸರ್ ಇವಾಗ ಒಂದು ಫಸ್ಟ್ ಬಂದ್ಬಿಟ್ಟು ಹೆಡ್ ರೂಮ್ ಹೈಟ್ ಬರುತ್ತೆ. ಹೆಡ್ ರೂಮ್ ಸ್ಟೇರ್ ಕೇಸಿಂದ ಫಸ್ಟ್ ಬರೋದು. ಸ್ಟೇರ್ ಕೇಸ್ ಹೆಡ್ ರೂಮ್ ಬಂದಾಗ ನಮಗೆ ಸ್ಟೇರ್ ಕೇಸ್ ಹೆಡ್ ರೂಮ್ ನಮಗೆ ಯಾವಾಗಲೂ ಯೂಶಲಿ 8 ಅಡಿಗೆ ರೂಫ್ ಹಾಕಬೇಕಾಗತ್ತೆ. 8 ಅಡಿ. ಹೌದು ಸರ್. ಸ್ಟೇರ್ ಕೇಸ್ ಹೆಡ್ ರೂಮ್ ಬೇಕಾ ಸರ್? MS ಮಾಡ್ಕೊಂಡ್ರೆ ನಡೆಯುತ್ತೆ, ಬಟ್ ಡೂಪ್ಲೆಕ್ಸ್ ಇದಾಗ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಸೊ ಡೂಪ್ಲೆಕ್ಸ್ ಯಾಕಂದ್ರೆ ಮನೆ ಒಳಗಡೆ ಸ್ಟೇರ್ ಕೇಸ್ ಇರುತ್ತಲ್ಲ ಅಂತ ಕಡೆ ಕಂಪಲ್ಸರಿ ಬೇಕಾಗುತ್ತೆ. ಸರಿ. ಸೊ ಎಕ್ಸ್ಟರ್ನಲ್ ಕಂಪಲ್ಸರಿ ಏನು ಬೇಕಾಗಲ್ಲ. ಸೊ ಇಂಟರ್ನಲ್ ಇದೆ ಕಂಪಲ್ಸರಿ ಹೆಡ್ ರೂಮ್ ಬೇಕಾಗುತ್ತೆ. ಆಮೇಲೆ ಅದಾದ್ಮೇಲೆ ಟ್ಯಾಂಕ್ ರೂಮ್ ಸಪ್ರೇಟ್ ಆಗಿ ಬರುತ್ತೆ. ಸೊ ಟ್ಯಾಂಕ್ ರೂಮ್ ಇದು 2 ಬಂದಾಗ ಮಿನಿಮಮ್ 2 ಹತ್ತತ್ರ ನಾವು 8 ಅಡಿಗೆ ರೂಫ್ ಕ್ಯಾಶ್ ಮಾಡ್ತೀವಿ. 2 ಹೈಟ್. ಓಕೆ. ಅದು ಮತ್ತೆ ಪ್ಯಾರಾಪಿಟ್ ಕಟ್ಬೇಕಾದ್ರೆ 1 ಅಡಿ ಒಂದು ಕೋರ್ಸ್ ಎಕ್ಸ್ಟ್ರಾ ಕಟ್ತೀವಿ ಅದರಲ್ಲಿ ಕುಬೇರ್ ಮಲ್ಲಿನಲ್ಲಿ ಟ್ಯಾಂಕ್ ರೂಮ್ ಇಡೋದಕ್ಕೆ ಅಂತ ಹೇಳಿ. ಸೊ ಹೈಟ್ ಬಂದ್ಬಿಟ್ಟು 8 ಫೀಟನ್ನ ಮ್ಯಾಕ್ಸಿಮಮ್ ಮೇಂಟೈನ್ ಮಾಡ್ತಾ ಇರ್ತೀವಿ. ಅಂಡ್ ಅಗಲ ಬಂದ್ಬಿಟ್ಟು ನಮಗೆ ಸ್ಟೇರ್ ಕೇಸ್ ಹೆಡ್ ರೂಮ್ ಬೇಸ್ಡ್ ಆನ್ ನಮ್ಮ ಸ್ಟೇರ್ ಕೇಸ್ ಡಿಸೈನ್ ಎಷ್ಟು ಅಗಲ ಇರುತ್ತೆ ಅಷ್ಟೇ ಬರುತ್ತೆ, ಅದ್ರ ಮೇಲ್ಗಡೆ ಹೋಗುತ್ತೆ. ಟ್ಯಾಂಕ್ ರೂಮ್ದು ಹೋದ್ವಿ ಅಂತಂದ್ರೆ ಟ್ಯಾಂಕ್ ರೂಮ್ದು ಯೂಶಲಿ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಸೊ ನಮಗೇನ ಹತ್ತಿರದಲ್ಲಿ ಯಾವ್ದಾನು ಕಾಲಮ್ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಐದರ್ ಕುಬೇರ್ ಮೂಲೆ ಎಲ್ಲಿದೆ ಅಂತಂದ್ರೆ ಐದರ್ ಈ ಡೈರೆಕ್ಷನಲ್ ಆಗಲಿ ಇಲ್ಲಾಂದ್ರೆ ಈ ಡೈರೆಕ್ಷನಲ್ ಆಗಲಿ, ಸೊ ಯಾವ ಕಡೆ ಕಾಲಮ್ ಹತ್ರ ಸಿಗ್ತಾ ಇರುತ್ತೋ ಸೊ ಅವೆರಡು ಕಾಲಮ್ ಸಿಗಂಗೆ ನಾವು ಕ್ಯಾಶ್ ಮಾಡಕ್ಕಂತ ಸೇರ್ಸ್ಕೊಂತೀವಿ. 10 ಅಡಿನಲ್ಲೋ ಇಲ್ಲ 12 ಅಡಿನಲ್ಲೋ ಯಾವ್ದಾನ ಕಾಲಮ್ ಇದೆ ಅಂದ್ರೆ ಅದನ್ನ ಸೇರಿಸ್ಕೊಂಡು ಒಂದು 5 ಅಡಿ ಸ್ಲ್ಯಾಬ್ ಕ್ಯಾಶ್ ಮಾಡೋದು ಅಂತಂದ್ರೆ 2 ಟ್ಯಾಂಕ್ ಇಡಂಗೆ ಅಂತ ಆಗ್ಬಿಡುತ್ತೆ. ಇಲ್ಲ ನಮ್ಗೆ ಅದು ಯಾವುದೂ ಸಫಿಷಿಯಂಟ್ ರಿಕ್ವೈರ್ಮೆಂಟೇ ಇಲ್ಲ ಅಂತ ಹೇಳಿದ್ರೆ, ಸೊ ಸಮ್ಟೈಮ್ಸ್ ನಾವು ಮೋಲ್ಡ್ ಮೇಲೆ ಎಲ್ಲ ಟ್ಯಾಂಕ್ ಇಡೋದಕ್ಕಂತ ಪ್ಲಾನ್ ಮಾಡ್ತಾ ಇರ್ತೀವಿ. ಸೊ ಮೋಲ್ಡ್ ಮೇಲೆ ಎಲ್ಲ ಇಡ್ತಾ ಇರ್ತೀವಿ, ಒಂದು ಮಾತ್ರ ಸೋಲಾರ್ಗೆ ಹೋಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಅಂಥ ಟೈಮಲ್ಲಿ ಮಾತ್ರ ನಾವು ಏನಂತಂದ್ರೆ ಒಂದು ಕಾಲಮ್ ರೈಸ್ ಮಾಡಿ ಆ ಕಡೆ ಒಂದು 5 ಅಡಿ ಈ ಕಡೆ ಒಂದು 5 ಅಡಿ ಗೋಡೆ ಕಟ್ಕೊಂಡು ಅದ್ರ ಮೇಲ್ಗಡೆ ಒಂದು ಸಿಂಗಲ್ ಟ್ಯಾಂಕ್ ಇಟ್ಕೊಂಡು ಸಿಂಪಲ್ ಆಗಿ ಮಾಡ್ಬಿಡ್ತೀರಾ. 5-6 ಅಡಿನಲ್ಲಿ ಇಟ್ಕೊಳ್ಳೋ ಥರನೂ ಮಾಡ್ಬೋದು. ಇಷ್ಟು ಮೇಲ್ಗಡೆ ಬರೋದು. ಆಮೇಲೆ ಇದಾದ್ಮೇಲೆ ನಮಗೆ ಟೆರೇಸಲ್ಲಿ ನಮಗೆ ಬಟ್ಟೆ ಒಗೆಯೋಕೆ ಒಂದು ಏರಿಯಾ ಬರುತ್ತೆ. ಸೊ ಬಟ್ಟೆ ಒಗೆಯೋ ಏರಿಯಾನೂ ಅಷ್ಟೇ ನಮ್ಗೆ ಸ್ವಲ್ಪ ಫ್ರೀ ಆಗಿರೋಂಗೆ ಮಾಡ್ಕೊತೀವಿ ಅಂತ ಹೇಳಿದ್ರೆ, ಸೊ ನಮಗೆ ಮಿನಿಮಮ್ ಒಂದು 8x8 8x6 ಆ ಸೈಜಲ್ಲಿ ಬೇಕಾಗುತ್ತೆ. 8x6 ಬೇಕಾಗುತ್ತೆ. ಸೊ ಇಲ್ಲ ನಮಗೆ ಅಲ್ಲೇ ಯಾಕಂದ್ರೆ ಟ್ಯಾಪು ವಾಷಿಂಗು ಅದು ಇದೆಲ್ಲ ಸ್ವಲ್ಪ ಬಟ್ಟೆ ಒಣಗೋಕ್ಕೆಲ್ಲ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡ್ಕೊಂತೀವಿ ಅಂದ್ರೆ ಇಷ್ಟು ದೊಡ್ಡದು ಬೇಕಾಗುತ್ತೆ. ಸೊ ಬರೀ ಪರ್ಟಿಕ್ಯುಲರ್ಲಿ ಬಟ್ಟೆ ಒಗೆಯೋಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 4 ಅಡಿಗೆ 6 ಅಡಿ ಇದ್ಕೊಂಡ್ರೆ ಸಾಕಂತ ಹೇಳ್ತೀರಾ. ಅಷ್ಟೇ ಒಂದು ಲೆಂತ್ ಇದ್ಕೊಂಡ್ರೆ ಸಾಕಾಗುತ್ತೆ ಸರ್. ಆಮೇಲೆ ಕೆಲವೊಬ್ರು ಟ್ಯಾಂಕ್ ರೂಮ್ ಇರುತ್ತಲ್ಲ ಸರ್, ಟ್ಯಾಂಕ್ ರೂಮನ್ನು ಒಂದು ಸಪ್ರೇಟ್ ರೂಮಾಗೆ ಕ್ರಿಯೇಟ್ ಮಾಡಿಬಿಡ್ತಾರೆ. ಸ್ವಲ್ಪ ದೊಡ್ಡದಾಗಿ ಮಾಡಿ ಅಲ್ಲಿ ಒಂದು ರೂಮು ಉಳ್ಕೊಳ್ಳೋದಕ್ಕೋ ಅಥವಾ ಏನಾದರೂ ಸಾಮಾನು ತಂದು ಇಡೋದಕ್ಕೋ ಸ್ಟೋರು ಮಾಡ್ತಾರೆ. ಕೆಲವೊಬ್ರು ಅದೆಲ್ಲ ಮಾಡೋಕ್ಕಾಗಲ್ಲ, ಚಿಕ್ಕದಾಗಿ ಮಾಡಿ ಅಲ್ಲಿ ಸ್ವಲ್ಪ ಸಾಮಾನು ಇಟ್ಬಿಡ್ತಾರೆ. ಸೊ ಈ ಸ್ವಲ್ಪ ಖರ್ಚು ಮಾಡಿ ದೊಡ್ಡ ರೂಮ್ ಮಾಡೋದನ್ನ ನೀವು ಸಜೆಸ್ಟ್ ಮಾಡ್ತೀರಾ ಅಥವಾ ಬೇಡ ಅಂತ? ಎಲ್ಲ ಮಾಡಿದ್ರೇನೆ ಒಳ್ಳೇದು ಸರ್, ಯಾಕಂದ್ರೆ ನಮಗೆ ಅದು ಸುಮ್ಮನೆ ಓಪನ್ ಆಗಿ ಇಟ್ಕೊಂಡ್ವಿ ಅಂತಂದ್ರೆ ಅದು ಯೂಸ್ ಆಗಲ್ಲ. ಸೊ ಅದೇನಂತಂದ್ರೆ ಅದು ಒಂದು ರೂಮ್ ತರ ಕನ್ವರ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಚಿಕ್ಕದಾಗಿ, ಸೊ ನಮ್ಗೆ ಸ್ಟೋರ್ ರೂಮ್ ತರನೋ ಏನೋ ಒಂದು ಯೂಸ್ ಆಗುತ್ತೆ, ಇಲ್ಲ ಯಾವುದೋ ಒಂದು ಪರ್ಪಸ್ಗೆ ಅದು ಯೂಸ್ ಆಗುತ್ತೆ. ಸೊ ಒಂದು ಡೋರ್ ಹಾಕಿ ಇಟ್ಬಿಟ್ವಿ ಅಂತಂದ್ರೆ ಕಾಸ್ಟ್ ಎಷ್ಟಾಗ್ಬೋದು ಸರ್ ನಿಮಗೆ ನಿಮ್ಮ ಪ್ರಕಾರ? ಅದು ಇವಾಗ ಸರ್ ನಾರ್ಮಲ್ ಇವಾಗ ಏನೋ ಅವರೇ ನಿಂತ್ಕೊಂಡು ಕಟ್ಟಿಸ್ತಾ ಇದಾರೆ ಅಂತಂದ್ರೆ ನಮ್ಗೆ ಏನದು ಅಂತ ಮಚ್ ಕಾಸ್ಟ್ ಅಂತ ಜಾಸ್ತಿ ಏನು ಬರಲ್ಲ. ಸೊ ಬರೀ ಲೇಬರ್ ಕಾಸ್ಟ್ ಮಾತ್ರನೇ ಬರುತ್ತೆ. ಬಟ್ ಇವಾಗ ಕಂಪನಿಗಳಿಗೆ ಯಾವ್ದಕ್ಕನ ಕೊಟ್ಟಿದ್ದಾರೆ ಅಂದ್ರೆ ಒಂದು ಅರ್ಧ ಚದರ ಜಾಸ್ತಿ ಆಗುತ್ತೆ. ಅರ್ಧ ಚದರ ಅಂತ ಹೇಳಿದ್ರೆ ಹತ್ತತ್ರ ನಮ್ಗೆ 1 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಬರುತ್ತೆ. ಬಟ್ 1 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಬಂತಂದ್ರೆ ನಮ್ಗೆ ಅದೊಂದು ಯೂಸ್ಫುಲ್ ಆಗುತ್ತೆ ಅಲ್ಲಿ. ಯಾಕಂದ್ರೆ ಅದು ಯಾವ್ದೂ ಇವಾಗ 2 ಟ್ಯಾಂಕ್ ಇಡೋದಕ್ಕೆ ಕಾಸ್ಟ್ ಕೊಡ್ತಾ ಇರ್ತೀವಿ. ಸೊ ಆ ಟ್ಯಾಂಕ್ ಅಲ್ಲಿ ಒಂದು 50,000 ಹೋಗ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದ್ರೆ ನಮಗೆ ಒಂದು ರೂಮ್ ತರನೇ ಬರುತ್ತೆ ಅಂತ ಹೇಳಿದ್ರೆ ಆಲ್ರೆಡಿ 50,000-60,000 ಖರ್ಚು ಆಗ್ತಾ ಇರುತ್ತೆ. ನೀವು ಹೇಳ್ತಾ ಇರೋದು ಇನ್ನೊಂದು 40,000-50,000 ಖರ್ಚಾಗುತ್ತೆ. 50,000 ಅಂದ್ರೆ ನಮ್ಗೆ ಬೇಸ್ಡ್ ಆನ್ ಕಾಲಮ್ಗಳು ಹೆಂಗ್ ಸಿಗುತ್ತೆ ಅಂತ ಅನ್ಕೊಂಡು ನೋಡ್ಕೊಂಡು ಕಾಲಮ್ ಸಿಗ್ಬೇಕಾಗುತ್ತೆ. ಓಕೆ. ಯಾಕಂದ್ರೆ ಇವಾಗ ನಾವು ಅದಕ್ಕೆ ಯೂಶಲಿ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಸರ್ ಇವಾಗ ಸ್ಟೇರ್ ಕೇಸ್ ಹೆಡ್ ರೂಮ್ ಇದೆ ಅಂತ ಇಟ್ಕೊಳ್ಳಿ. ಸೊ ಆಲ್ರೆಡಿ ಡುಪ್ಲೆಕ್ಸ್ ಮನೆಗಳಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಎಷ್ಟು 3 ಜನ ರೂಮ್, 2 ಮಕ್ಕಳು ಒಬ್ಬರು ಪೇರೆಂಟ್ಸ್ ಇದಾರೆ ಅಂದ್ರೆ 3 ರೂಮ್ ತಗೊಂತಾರೆ ಅಂತ ಇಟ್ಕೊಳ್ಳಿ. 3 ರೂಮು ಅಲ್ಲೇ ದೊಡ್ಡದು ಬರಂಗೆ ಪ್ಲಾನ್ ಮಾಡಿರ್ತಾರೆ. ಸೊ ಆಮೇಲೆ ಮತ್ತೆ ಯಾಕೆ ಗೆಸ್ಟ್ ಬೆಡ್ರೂಮು ಅದೆಲ್ಲ ಯಾರು ಬರಲ್ಲ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಗೆ ಸ್ಟಾಪ್ ಮಾಡ್ತಿರ್ತಾರೆ. ಆವಾಗ ನಮಗೆ ಸ್ಟೇರ್ ಕೇಸ್ ಹೆಡ್ ರೂಮ್ ಒಂದು ಬರುತ್ತೆ, ಸಪ್ರೇಟಾಗಿ ಟ್ಯಾಂಕ್ ರೂಮ್ ಒಂದು ಬರುತ್ತೆ. ಅಂಥ ಟೈಮಲ್ಲಿ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಒಂದು ರೂಮ್ ಥರನೇ ಮಾಡ್ತೀವಿ ಮೇಲೆ. ಸೊ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಕುಬೇರ್ ಮೂಲೆ ಬೆಳೆಸ್ಕೊಂಡು ಎರಡನ್ನೂ ಕೂಡ ಸೇರಿಸಿ ಅವಾಗ 10 ಅಡಿ ರೂಫ್ ಹಾಕ್ಬೋದು. ಆಮೇಲೆ ಟ್ಯಾಂಕ್ 2 ಮೇಲಕ್ಕೆ ಇಟ್ಬಿಡ್ಬೋದು. ಸೊ ಸ್ಕೈಲೈಟ್ ಸಪ್ರೇಟ್ ಆಗಿದ್ದು ಬಿಡುತ್ತೆ. ಆಮೇಲೆ ಅದೊಂದು ರೂಮು ಕೂಡ ಯೂಸ್ ಆಗಂಗಾಗುತ್ತೆ. ಅವ್ರಿಗೆ ಒಂದು 50,000ರಿಂದ 1 ಲಕ್ಷದ ಗಂಟೆ ಡಿಫ್ರೆನ್ಸ್ ಬರುತ್ತೆ ಅಮೌಂಟ್. ಬಟ್ ಏನಂದ್ರೆ ಅದು ಆಮೇಲೆ ಯೂಸ್ ಆಗತ್ತಾರ ಕಂಪ್ಲೀಟ್ಲಿ. ಹೌದು ಸರ್. ಈ ಸ್ಟೇರ್ ಕೇಸ್ ಹೆಡ್ ರೂಮ್ ಇರುತ್ತಲ್ಲ ಅದನ್ನೇ ಟ್ಯಾಂಕ್ ರೂಮ್ ಆಗಿ ಮಾಡಕ್ಕಾಗಲ್ವಾ? ಅದು ಮಾಡ್ಬೋದು ಸರ್, ಅದನ್ನು ಮಾಡ್ಬೋದು. ಯಾಕಂದ್ರೆ ಫಸ್ಟ್ ಎಲ್ಲ ಇದ್ದಿದ್ದೇನೆ ಹಂಗೆ. ಫಸ್ಟ್
ಫಸ್ಟೆಲ್ಲ ಈ ತಲೆನೋವು ಕುಬೇರ ಮೂಲೆಯಲ್ಲೇ ಇರಬೇಕು, ಹೈಟಲ್ಲಿ ಇರಬೇಕು, ಅದೆಲ್ಲ ಏನು ಇರಲೇ ಇಲ್ಲ. ಸೊ ಫಸ್ಟಲ್ಲಿ ಏನಂದ್ರೆ ಫಸ್ಟ್ ಪ್ರಿಫರೆನ್ಸು ಸೇಫ್ಟಿ ಅಂತ ನೋಡ್ತಿದ್ರು. ಇವಾಗ್ಲೂ ನಾವು ಸದಾಶಿವನಗರಲ್ಲೆಲ್ಲ ಓಡಾಡಿದ್ರೆ ನಾವು ನೋಡ್ಬೋದು ಮಧ್ಯದಲ್ಲೇ ಇಟ್ಟಿರ್ತಾರೆ ಟ್ಯಾಂಕ್ಗಳನ್ನ. ಯಾರು ಕುಬೇರ ಮೂಲೆಯಲ್ಲೇ ಇಡ್ಬೇಕಂತ ಏನಿಲ್ಲ. ಆ ಥರನೂ ಮಾಡ್ಬೋದು. ಬಟ್ ಏನಂದ್ರೆ ನಮ್ಗೆ ಇವಾಗ ಡೈಲಿ ನೋಡ್ತಾ ಏನಾಗಿದೆ, ಸೊ ನಾವು ಕುಬೇರ ಮೂಲೆ ಬೆಳೆದಿಲ್ಲ ಅಂತ ಅನ್ಕೊಂತಾರೆ. ಇವಾಗ ಕುಬೇರ ಮೂಲೆ ಹೈಟಲ್ಲಿ ಇರಬೇಕು ಅನ್ನೋದೊಂದು ವಾಸ್ತು ಫಾಲೋ ಮಾಡ್ದಂಗೆ ಆಗಲ್ಲ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ, ಸೊ ಇಲ್ಲ ಟ್ಯಾಂಕ್ ಅಲ್ಲಿಗೆ ಇಡೋಣ. ಸ್ವಲ್ಪ ಆಮೇಲೆ ಟ್ಯಾಂಕ್ ಆಮೇಲೆ ತೂಕ ಬೇರೆ ಅಲ್ವಾ, ಸೊ ವಾಟರ್ ಇರುತ್ತೆ, ತೂಕ ಇರುತ್ತೆ ಅಂತೇಳಿ ಅದನ್ನು ನಾವು ಕುಬೇರ ಮೂಲೆಯಲ್ಲಿ ಇಟ್ರೆ ಸ್ವಲ್ಪ ಹೈಟಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಕಾನ್ಸೆಪ್ಟ್ಗೆ ಅಂತೇಳಿ ಪ್ಲಾನ್ ಮಾಡ್ತೀವಿ. ಸ್ಟೆಪ್ಸ್ ಏನಾದರೂ ಕುಬೇರ ಮೂಲೆಯಲ್ಲಿ ಬರ್ತಾ ಇದ್ರೆ ಎಲ್ಲ ಅಲ್ಲೇನೆ ಮಾಡ್ಬಿಡ್ಬೋದು, ಇಡ್ಬೋದು ಅಂತಂದ್ರೆ ಒಂದೇ ಕಡೆ. ಯಾಕಂದ್ರೆ ಡಬಲ್ ಖರ್ಚಾಗಲ್ವಲ್ಲ. ಹೆಂಗೋ 2 ರೂಮ್ ಕಟ್ತಾ ಇದ್ದೀವಿ, ಅದ್ರ ಮೇಲೆ ಸ್ವಲ್ಪ ಅಗಲ ಮಾಡಿ ಮೇಲೆ ಇಟ್ಬಿಡ್ಬೋದು, 1-2 ಟ್ಯಾಂಕ್ ಇಟ್ಕೊಬೋದು. ಇಲ್ಲ 1 ಟ್ಯಾಂಕೆ 2000 ಲೀಟರ್ದು ಇರ್ಬೋದು, ದೊಡ್ಡದು ಇಟ್ಕೊಬಿಡ್ಬೋದು. ಆ ಥರ ಆಪ್ಷನ್ಸ್ ಇದೆ, ಮಾಡ್ಬೋದು ಸರ್. ಅಲ್ವಾ? ಸೂಪರ್. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅನ್ಕೊಂತೀವಿ. ಸೊ ಈ ಮೆಜರ್ಮೆಂಟ್ಸ್ ಎಲ್ಲ ನಿಮ್ಮ ಪ್ರಾಜೆಕ್ಟ್ಗಳಲ್ಲೂ ಇಂಪ್ಲಿಮೆಂಟ್ ಮಾಡ್ತೀರಾ? ಹೌದು ಸರ್, ಇದೆಲ್ಲ ಆಲ್ಮೋಸ್ಟ್ ನಮಗೆ ಬೇಸಿಕ್ ತಮ್ ರೂಲ್ ಥರ ಯೂಸ್ ಮಾಡ್ಕೊಂತೀವಿ. ಅಂದರೆ ಏನೇ ಸೈಜ್ ಬಂತಂದ್ರೆ ಇವಾಗ ನಾವು ರೂಮ್ ಡೋರ್ ಸೈಜಸ್ ಆಗ್ಬೋದು, ಸ್ಟೇರ್ ಕೇಸ್ ಸೈಜಸ್ ಆಗ್ಬೋದು, ಇದೆಲ್ಲನೂ ಕೂಡ ಸೊ ನಾವು ಇದೇ ಪ್ಯಾರಾಮೀಟರಲ್ಲೇ ಫಾಲೋ ಮಾಡ್ತೀವಿ. ಕ್ರಾಸ್ ವೆರಿಫಿಕೇಶನ್ ಅಲ್ಲಿ ಆಗುತ್ತೆ ಸರ್ ಇದನ್ನೆಲ್ಲ? ಇಷ್ಟೇ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ? ಹೌದು ಸರ್, ಯಾಕಂದ್ರೆ ನಾವು ಡಿಸೈನ್ ಎಲ್ಲ ಇಷ್ಟೇ ಕೊಟ್ಬಿಡ್ತೀವಿ. ನಿಮ್ಮ ಸ್ಟ್ರಕ್ಚರಲ್ಲೇ ಬಂದ್ಬಿಡುತ್ತೆ. ಸ್ಟ್ರಕ್ಚರಲ್ಲಿ ಮತ್ತೆ ನಾವು ಆರ್ಕಿಟೆಕ್ಚರ್ ಡ್ರಾಯಿಂಗ್ ಮಾಡಬೇಕಾದ್ರೆ ಇದೇ ಥರನೇ ಕೊಟ್ಬಿಡ್ತೀವಿ. ಅವಾಗ ಆನ್ ಸೈಟಲ್ಲಿ ಏನು ಮಿಸ್ಟೇಕ್ಸ್ ಏನಾಗುತ್ತೆ, ಎಕ್ಸಿಕ್ಯೂಷನ್ ಕರೆಕ್ಟ್ ಆಗಿ ಆಗುತ್ತೆ. ಹೌದು ಸರ್. ಸೂಪರ್ ಆಗಿ ಹೇಳಿದ್ರೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ನಿಮಗೂ ಕೂಡ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೊಂತೀನಿ. ಇದನ್ನು ತಿಳ್ಕೊಂಡ್ರೆ ನಿಮ್ಗೆ ನಾಳೆ ದಿನ ಕನ್ಫ್ಯೂಷನ್ ಆಗಲ್ಲ. ನಾವು ಎಷ್ಟು ಮಾಡಬೇಕು ಎಷ್ಟು ಮಾಡಬಾರ್ದು ಅನ್ನೋದು ಯಾವುದೂ ಇರಲ್ಲ. ಕಂಪ್ಲೀಟ್ ಬಾಟಮಿಂದ ಹಿಡಿದು ಟಾಪ್ವರೆಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದೀವಿ. ದಯವಿಟ್ಟು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಮಾತ್ರ ಇಟ್ಕೊಬೇಡಿ, 4 ಜನ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದರೆ ಡೆಫಿನೆಟ್ಲಿ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಯುನಿಕ್ ಆಗಿರುತ್ತಾ ಇನ್ಫಾರ್ಮೇಷನ್ ಅನ್ನು ತೊಗೊಂಬಂದಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.